स्वानुभूत्या च भासते चित्स्वभावाय भावाय सर्वभावान्तरस्थिते सर्वभावान्तरस्थिते. ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂ ಉದಿಸಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ ಮೂರನೆಯ ಮಂಗಲ ಕಲಶಿದೆ. ನಾಶ್ನುತೆ ವಿಷಯ ಸೇವನೇಪಿ ಯತ್ ಸ್ವಯಂ ಫಲಂ ವಿಷಯ ಸೇವನಸ್ಯ ನ ಜ್ಞಾನ ವೈಭವ ವಿರಾಗತಾಬಲಾತ್ ಸೇವಕೋಪಿ ತದಸಾವಸೇವಕಃ. ಹೀಗೆಯೂ ಯಾವ ಕಾರಣದಿಂದ ಮೂರನೇ ಪದಕಂತ ಜ್ಞಾನ ವೈಭವ ವಿರಾಗತಾಬಲಾತ್. ಜ್ಞಾನ ವೈಭವ ಶುದ್ಧ ಸ್ವರೂಪದ ಅನುಭವ, ಅದರ ಮಹಿಮೆ, ಅದರ ಕಾರಣದಿಂದ ಅಥವಾ ವಿರಾಗತಾ ಬಲಾತ್. ವಿಷಯ ಸುಖವು ಕರ್ಮದ ಉದಯದಿಂದ ಇದೆ, ಅದು ಜೀವದ ಸ್ವರೂಪವಿಲ್ಲ. ಆದುದರಿಂದ ಅವನಿಗೆ ವಿಷಯ ಸುಖದಲ್ಲಿ ರತಿಯು ಉತ್ಪನ್ನವಾಗುವುದಿಲ್ಲ, ಉದಾಸೀನ ಭಾವವಿರುತ್ತದೆ. ಆ ಕಾರಣದಿಂದ ಅವನಿಗೆ ಕರ್ಮದ ಬಂಧವಾಗುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿಯು ಯಾವ ಭೋಗ ಭೋಗಿಸುತ್ತಾನೆ ಅದು ನಿರ್ಜರೆಯ ನಿಮಿತ್ತವಿದೆ. ಅದು ನಿರ್ಜರೆಯ ನಿಮಿತ್ತ ಇದೆ ಅಂದ ಮೇಲೆ ನಿರ್ಜರೆ ಯಾವುದರಿಂದ ಇದೆ? ಅದು ನಿಮಿತ್ತ ಆಯ್ತಲ್ಲ, ಯಾವುದ ಭೋಗ. ಹಾಗಾದರೆ ನಿರ್ಜರೆ ಯಾವುದರಿಂದ ಆಯಿತು? ನಿಮಿತ್ತದಿಂದೇನು ಕಾರ್ಯ ಆಗುವುದಿಲ್ಲ. ಜೀವನಿಗೆ ಆಲಿಸ್ತಾ ಇದ್ದ ಹಾಗೆ ಭ್ರಮೆ ಆಗ್ತಿದೆ. ಅರೆ ಭೋಗ ಯಾವುದ ಮೇಲೆ ಈಗ ತಾನೇ ಹೇಳಿದರು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಕಾರಣ ಇದೆ ಅಂಥೇಳಿ. ಈಗ ತಕ್ಷಣಕ್ಕೆ ಸಮ್ಯಕ್ ದೃಷ್ಟಿಯನ್ನು ನೋಡಿದ ಕೂಡಲೇ ನಿರ್ಜರೆಯ ನಿಮಿತ್ತ ಅಂಥೇಳಿ ಹೇಳ್ತಾ ಇದ್ದಾರೆ. ನಿರ್ಜರೆ ನಿಮಿತ್ತ ಅರ್ಥಾತ್ ಕಾರಣ ಅಂಥೇಳಿ ತಿಳಿತೇವ್ರೆ. ಅದರ ಕಾರಣದೊಳಗೆ ಎರಡು ಪ್ರಕಾರ ಅದಾವಲ್ಲ, ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ಕಾರ್ಯ ಯಾವುದರಿಂದ ಆಗ್ತಿದೆ? ಯಾವುದು ಸ್ವಯಂ ಕಾರ್ಯ ರೂಪದಿಂದ ಪರಿಣಮಿಸ್ತಿದೆಯೋ ಅರ್ಥಾತ್ ಉಪಾದಾನ ಕಾರಣದಿಂದ ಕಾರ್ಯ ಆಗ್ತಿದೆ. ಅರ್ಥಾತ್ ಕಾರಣ ಮತ್ತು ಕಾರ್ಯಗಳ ಭೇದ ಭಿನ್ನತೆ ಇರುವುದಿಲ್ಲ. ಹಾಗಾದರೆ ಭೋಗದಿಂದ ನಿರ್ಜರೆ ಆಗ್ತಿದೆ ಅಂದರೆ ಸಮ್ಯಕ್ ದೃಷ್ಟಿಗೆ ಶಬ್ದ ಆಲಿಸ್ತಾ ಇದ್ದ ಹಾಗೆ ಭ್ರಾಂತಿ ಆಗ್ತಿದೆ. ಅರೆ ಸಮ್ಯಕ್ ದೃಷ್ಟಿಯ ಭೋಗ ಕೂಡ ನಿರ್ಜರೆಗೆ ಕಾರಣ ಇದೆ. ಅರೆ ನಿರ್ಜರೆಗೆ ಕಾರಣ ಇದೆ ಭೋಗ, ಆದ್ರೆ ಆ ಭೋಗ ನಿಜವಾದ ಕಾರಣ ಇಲ್ಲ, ನಿಮಿತ್ತ ಕಾರಣ ಇದೆ. ಹಾಗಾದರೆ ನಿಜವಾದ ಕಾರಣ ಯಾವುದಿದೆ? ನಿಜವಾದ ಕಾರಣ ಯಾವುದಿದೆ? ಶುದ್ಧ ಸ್ವರೂಪದ ಅನುಭವ ಆ ಸಮಯದಲ್ಲಿ ಇಲ್ಲರಲ್ಲ. ಭೋಗದ ಅನುಭವ, ಭೋಗವನ್ನು ಭೋಗಿಸ್ತಾ ಇದ್ದಾನ್ರಲ್ಲ ಅವ. ಉದಾಸೀನತೆ ಇದೆ. ಇದು ಕರ್ಮದಿಂದ ಆದದ್ದಿದೆ ಅನ್ನುವ ಜ್ಞಾನದ ಪರಿಣಮನ ಇದೆ. ಆ ಜ್ಞಾನದ ಪರಿಣಮನದಿಂದ ನಿರ್ಜರೆ ಇದೆ. ಜ್ಞಾನದ ಪರಿಣಮನ ನಿರ್ಜರೆ ಯಾವುದರಿಂದ? ಯಾವುದ ಸ್ವಭಾವ ಇದೆಯೋ ಆ ಸ್ವಭಾವ ರೂಪ ಪರಿಣಮನ ಏನಿದೆಯೋ ಅದುವೇ ಅನಾದಿಯಿಂದ ಬಂಧ ಆಗ್ತಾ ಇರುವುದನ್ನು ತೆಗೆದು ಹಾಕುವುದರಲ್ಲಿ ಸಮರ್ಥ ಇದೆ. ಸ್ವಭಾವವನ್ನು ಹೊರತುಪಡಿಸಿ ವಿಭಾವದಿಂದ ನಿರ್ಜರೆ ಆಗುವುದಿಲ್ಲ, ಅನ್ಯದಿಂದ ನಿರ್ಜರೆ ಆಗುವುದಿಲ್ಲ. ಅರೆ ದೇವಶಾಸ್ತ್ರ ಗುರುವಿನಿಂದ ಆಗುವುದಿಲ್ಲ, ಶಾಸ್ತ್ರಜ್ಞಾನದಿಂದ ಆಗುವುದಿಲ್ಲ. ಅದರ ಒಂದು ಅಪೇಕ್ಷಾದಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಇವನ ಜ್ಞಾನ ಪರಿಣಮನ ಮಾಡ್ತಾ ಇದೆ, ಒಂದು ಅಪೇಕ್ಷಾದಿಂದ ಅಂತ ಹೇಳಿದೆ. ಹಾಗಾದರೆ ಇನ್ನೊಂದು ಅಪೇಕ್ಷಾದಿಂದ ಏನು? ಅನುಭವದಲ್ಲಿ ಯಾವ ಸ್ವರೂಪ ಬಂದಿದೆ ಅಲ್ಲ, ಆ ಸ್ವರೂಪದ ಅನುರೂಪವಾಗಿ ಜ್ಞಾನ ಪರಿಣಮನ.
ದೇವಶಾಸ್ತ್ರ ಗುರುವಿನ ಮಹತ್ವ ಇದೆಯೋ. ಈಗ ಸರ್ವಜ್ಞ ಪ್ರಭು ಏನಪ್ಪನೆ ಕೊಟ್ಟಿದ್ದಾರೆ ಅಂತ ಹೇಳಿ ಬಂತು ಸಮಯಸಾರ ಸಂಪದದೊಳಗ. ನಾವು ತಿಳಿಸಿಕೊಡುವುದರಿಂದ ನಿಮಗೆ ತಿಳಿದು ಬರ್ತಿದೆ ಅಂಥೇಳಿ ತಿಳ್ಕೊಳ್ಬೇಡ್ರಿ. ತಿಳಿದುಕೊಳ್ಳುವಂಥ ಜ್ಞಾನದ ಜನ್ಮಕ್ಷಣ ಇದೆ. ಬಹಳ ಅದ್ಭುತ ಮಾತು, ಪ್ರವಚನ ಸಾರದ ಮಾತು. ಜ್ಞಾನಂತೂ ಇದೆ, ಆದ್ರೆ ಅದನ್ನ ತಿಳಿದುಕೊಳ್ಳುವ ರೂಪದ ಜನ್ಮ ಆಗಬೇಕಲ್ಲ, ಜ್ಞಾನದ ಜನ್ಮಕ್ಷಣ. ಸಂಜ್ಞಿ ಪಂಚೇಂದ್ರಿಯ ಜ್ಞಾನಂತೂ ಇದೆ, ಅದರ ಜ್ಞಾನದೊಳಗ ಆ ತನ್ನ ಸ್ವರೂಪವನ್ನ, ಆ ಪರಪದಾರ್ಥಗಳ ಸ್ವರೂಪವನ್ನ ತಿಳಿದುಕೊಳ್ಳುವ ರೂಪದ ಜನ್ಮ ಇದುವರೆಗೆ ಆಗಲಿಲ್ಲ. ಜ್ಞಾನದ ಜನ್ಮ ಆಗಲಿಲ್ಲ. ಜ್ಞಾನ ಇದೆ, ಆದರೆ ಆ ರೂಪದಿಂದ ತಿಳಿದುಕೊಳ್ಳುವ, ಯಥಾರ್ಥ ರೂಪದಿಂದ ತಿಳಿದುಕೊಳ್ಳುವ ರೀತಿಯಿಂದ ಆ ಜ್ಞಾನದ ಜನ್ಮ ಆಗಲಿಲ್ಲ. ಜನ್ಮ ಅಂದ್ರೆ ಅಥವಾ ಉತ್ಪಾದ ಆ ಭೇದ ಜ್ಞಾನ ಅಂದ್ರೆ ಅದು ಭೇದ ಜ್ಞಾನದ ಜನ್ಮಕ್ಷಣ ರೀ. ನೋಡ್ರಿ, ಹೇಳಿದರಲ್ಲ ಸೂತ್ರ ಗ್ರಂಥ ಸಿದ್ಧಾಂತ ಗ್ರಂಥದೊಳಗ ಲಬ್ಧುಪಯೋಗವೋ ಭಾವೇಂದ್ರಿಯ. ಲಬ್ಧಿ ಇದೆ ಈ ಜೀವಕ್ಕೆ, ಭೇದ ಜ್ಞಾನ ಮಾಡುವಂಥ ಲಬ್ಧ ಜ್ಞಾನ ಸಂಜ್ಞೆ ಪಂಚೇಂದ್ರಿಯ ಮಾತ್ರರಲ್ಲಿ ಇದೆ. ಏನ ಭೇದ ಜ್ಞಾನ ಮಾಡುವಂಥ ಲಬ್ಧ ಜ್ಞಾನ, ಆದರೆ ಅದು ಉಪಯೋಗದೊಳಗೆ ಬರಬೇಕಲ್ಲ. ಕಾರ್ಯ ಯಾವುದರಿಂದ ಆಗ್ತಿದೆ? ಲಬ್ಧದಿಂದ, ಉಪಯೋಗದಿಂದ. ಉಪಯೋಗದಿಂದಲೇ ಉಪಯೋಗ ಅರ್ಥಾತ್ ಜನ್ಮ, ಜನ್ಮ ಅರ್ಥಾತ್ ಉತ್ಪಾದ. ಅರೆ ಈಗ ಉತ್ಪಾದವೇ ಧ್ರುವದ್ದು ಕೂಡ ಒಂದು ವಾಕ್ಯ ಎಷ್ಟು ಸುಂದರ ಬಂತ. ಉತ್ಪಾದದೊಳಗೆ ಉತ್ಪಾದ ವ್ಯಾಪ್ತ ಇದೆ, ದ್ರವ್ಯದೊಳಗೆ ಉತ್ಪಾದ ವ್ಯಾಪ್ತ ಇಲ್ಲ. ಎಂಥ ಸೂಕ್ಷ್ಮ ಮಾತ. ಅರೇ ಅದರ ಸಲುವಾಗಿ ಹೇಳೋದ, ಇದನ್ನ ಜ್ಞಾನದ ಪರಿಣತಿ, ಇದನ್ನ ನಿರ್ಜರೆಯ ಕಾರಣ ಅಂತೇಳಿ ಹೇಳೋದು. ಇಂಥ ಜ್ಞಾನವನ್ನ, ಆ ಜ್ಞಾನ ಆಗಮಾನುಸಾರ ಇದೆ, ಆದ್ರೆ ಬರೇ ಆಗಮಾನುಸಾರ ಇಲ್ಲ, ಅನುಭೂತಿಯ ಬಲದಿಂದ ಆದಂತಿದೆ. ಇಲ್ಲಿ ಬಲ ಶಬ್ದ ಇದೆ ರೀ ಈ ಕಲಶದೊಳಗನು. ಬಲ ಯಾವುದರದ? ವೈರಾಗ್ಯದ ಬಲ ಇದೆ, ವಿರಾಗತೆಯ ಬಲ ಇದೆ. ಸಂಪದ, ಸಾಮರ್ಥ್ಯ, ವೈಭವ ಯಾವುದರದ್ದಿದೆ? ಜ್ಞಾನದ್ದು ಇದೆ. ಜ್ಞಾನದ ವೈಭವ, ವೈರಾಗ್ಯದ ಬಲ. ಬಹಳ ಅದ್ಭುತ ರೀ. ರಾಜಮಲ್ಜಿ ಪಾಂಡೆ ಎದರದ ಎದುರಿಗೆ ಯಾವ ಜ್ಞಾನಿಯ ತೋಡಿಲ್ಲ ನೋಡ್ರಿ. ಬಹಳ ಅದ್ಭುತ ಕಾರ್ಯ ಮಾಡಿದ್ದಾರೆ. ಅವರ ಜೀವನ ಧನ್ಯ ರೀ. ನಾವು ಈ ಕಡೆ ಇದನ್ನೂ ಹಿಡಿತೇವೆ, ಈ ಕಡೆ ಇದನ್ನೂ ಹಿಡಿತೇವೆ. ಇಲ್ಲಿ ಆರೋಗ್ಯನೂ ಬೇಕು, ಇಲ್ಲಿ ಖ್ಯಾತಿನೂ ಬೇಕು, ಇಲ್ಲಿ ಮರ್ಯಾದೆನೂ ಹೋಗಬಾರ್ದು, ಇಲ್ಲಿ ಮೋಕ್ಷ ಮಾರ್ಗನೂ ಸಿಗಬೇಕು. ಎಷ್ಟದವ್ರಿ ನಮ್ಮ ಅಭಿಪ್ರಾಯ. ಇರಲಿ, ಅದರ ವಿರುದ್ಧ ಇರಬಾರ್ದಲ್ಲ. ಅಭಿಪ್ರಾಯ ಅನೇಕ ಇರಲಿ, ಅದರ ಏಕಜಾತಿ ಹೋಗ್ಬೇಕ್ರಿ. ಏಕಜಾತಿ ಏನ? ನನಗೆ ಆತ್ಮನ ಅನುಭೂತಿ ಆಗಬೇಕು, ನನ್ನ ಆತ್ಮನಲ್ಲಿ ನಾನು ಸ್ಥಿರ ಇರಬೇಕು, ನಾನು ವ್ರತರೂಪದ ಪರಿಣಾಮನ ಮಾಡಬೇಕು, ನಾನು ಗುಪ್ತ ಗುಹೆಯೊಳಗಿದ್ದುಕೊಂಡು ಅನಂತ ಸಿದ್ಧರ ಜೊತೆಗೆ ಸಂಭಾಷಣೆ ಮಾಡಬೇಕು, ನಾನು ನಿರಂತರ ಕರ್ಮದ ನಿರ್ಜರೆ ಮಾಡಬೇಕು, ನಾನು ಸತತ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಬೇಕು. ಅಲ್ಲ, ಸಾಕ್ಷಾತ್ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳು. ಇವು ಭಾವ ಅನೇಕದವಲ್ಲ, ಅದರ ಜಾತಿ ಒಂದಿದೆ. ನಮ್ಮಲ್ಲೇ ಏನಿದೆ? ನಮ್ಮದು ಒಂದೇ ಜಾತಿ ಇದೆ ರೀ. ಯಾವುದ? ಶರೀರದ ಜೊತೆಗೆ ಏಕತ್ವ. ದೇಹ ಅಂದ್ರೆ ನಾನು, ಪಂಚೇಂದ್ರಿಯ ವಿಷಯಗಳಿಂದ ನನಗೆ ಸುಖ ಇದೆ, ನನಗೆ ಲಾಭ ಇದೆ, ನಾನು ಅದುವೇ ಇದ್ದೇನೆ ಅನ್ನುವುದನ್ನು ಇಟ್ಟುಕೊಂಡು ನಾವು ಧರ್ಮ ಮಾಡ್ತಾ ಇದ್ದೇವೆ. ಈಗ ನಮ್ಮಲ್ಲೇ ಅವನಲ್ಲೇ ಇರುವ ವ್ಯತ್ಯಾಸ ಏನ್ರಿ? ಇದನ್ನು ಮುಖ್ಯ ಇಟ್ಕೊಂಡು ನಾವು ಧರ್ಮ ಮಾಡ್ತಾ ಇದ್ದೇವೆ, ಅವ ಅದನ್ನು ಮುಖ್ಯ ಇಟ್ಕೊಂಡು ಭೋಗಿಸ್ತಾ ಇದ್ದಾನೆ. ತಿಳಿತೇನ್ರಿ? ನಾವು ಇದನ್ನು ಮುಖ್ಯ ಇಟ್ಕೊಂಡು ಧರ್ಮ ಮಾಡ್ತಾ ಇದ್ದೇವೆ ಅಂಥೇಳಿ ನಾವು ಧರ್ಮ ಮಾಡಿದ್ರೆ ನಾವು ಸಂಸಾರದೊಳಗೆ ಇಳಿತಾ ಇದ್ದೇವೆ. ಅವ ಅದನ್ನು ಮುಖ್ಯ ಇಟ್ಕೊಂಡು ಭೋಗಿಸ್ತಾ ಇದ್ದಾನೆ ಅಂಥೇಳಿ ಅವ ಭೋಗಿಸಿದ್ರೂ ನಿರ್ಜರೆ ಆಗ್ತಾ ಇದೆ. ನಮ್ಮ ಧರ್ಮದಿಂದ ಬಂದ್ ಆಗ್ತಿದೆ, ಅವನ ಭೋಗದಿಂದ ನಿರ್ಜರೆ ಆಗ್ತಿದೆ. ಎಂಥ ವಿರುದ್ಧ ಮಾತು. ವಿರುದ್ಧ ಮಾತಿನ ವಿರುದ್ಧ ರೀತಿ ಇದೆ ರೀ. ರೀತಿನೇ ವಿರುದ್ಧ ಇದೆ. ಉತ್ಪಾದದೊಳಗೆ ಉತ್ಪಾದ ವ್ಯಾಪ್ತಿ ಇದೆ. ಅರೇ ಈ ದ್ರವ್ಯ ಗುಣ ಪರ್ಯಾಯದ ಉತ್ಪಾದ ವ್ಯಯ
ಸತ್ತದ್ದ. ಎಷ್ಟು ಚಿಂತನೆ ಮಾಡ್ತೀರಿ, ಎಷ್ಟು ವಿಚಾರ ಮಾಡ್ತೀರಿ, ಅಷ್ಟು ವಿಷಯ ಇದೆ ಅದರಲ್ಲಿ. ಆದರೆ ನಮ್ಮಲ್ಲಿ ಜ್ಞಾನದ ಶಕ್ತಿ ಬೇಕು, ರುಚಿ ಬೇಕು, ಪ್ರತ್ಯಕ್ಷ ಕಾರ್ಯ ಮಾಡುವಂಥದ್ದು ನಮ್ಮ ಜೀವನದೊಳಗ ಸಮಯಂದ್ರೆ ಅಥವಾ ಏನು ಪ್ರವೃತ್ತಿ ಬೇಕು. ಬರೇ ರುಚಿ ಇದ್ರೂ ಆಗೋದಿಲ್ಲ, ಕಾರ್ಯ ಪ್ರತ್ಯಕ್ಷ ಮಾಡಬೇಕ್ರಲ್ಲ. ಬಹಳ ಬುದ್ಧಿವಂತ ಅದನು ಬಾಲಕ, ಅದರ ಅಭ್ಯಾಸ ಟೆಕ್ಸ್ಟ್ ಬುಕ್ಕನ್ನು ಹಿಡಿಲಿಲ್ಲ ಅಂತಂದ್ರೆ ಅವನಿಗೇನಾಗೋದಿದೆ ಆ ಬುದ್ಧಿಯಿಂದ ಲಾಭ? ನೋಡ್ರಿ, ಒಂದು ಮಾತು ಇದೆ, ಸ್ವಲ್ಪ ಬುದ್ಧಿ ಮಂದ ಇದ್ರೂ ನಿರಂತರ ಅವಲಂಬನೆ ಇತ್ತು ಅಂತಂದ್ರೆ ಏನಾಗ್ತಿದೆ ರೀ? ನಿಯಮದಿಂದ ಸ್ವಲ್ಪರೇ ಕಾರ್ಯ ಆಗ್ತಿದೆ. ಬುದ್ಧಿ ಬಹಳಷ್ಟು ಇದೆ, ಆದರೆ ಉದ್ಯಮ ಇಲ್ಲ ಅಂತಂದ್ರೆ ಆ ಬುದ್ಧಿನೇ ಕಳೆದು ಹೋಗ್ತಿದೆ ರೀ. ನಿರಂತರ ಕಳೆದು ಹೋಗ್ತಿದೆ. ಕೈಯೊಳಗೆ ಇದ್ದದ್ದ ಬುದ್ಧಿ ಬಹಳ ಇದೆ, ವಿಚಕ್ಷಣೆ ಇದೆ. ಈಗಿನ ಮಕ್ಕಳು ಬಹಳ ಬುದ್ಧಿವಂತರ, ಆದರೆ ಯಾವುದರೊಳಗ ಅರೆ ಯಾವುದರೊಳಗೆ ಬುದ್ಧಿವಂತ ಅಂತಂದ್ರೆ ವರ್ತಮಾನದಲ್ಲಿ ಕೂಡ ಆಭಾಸ ರೂಪದ ಸುಖದಲ್ಲೇನೂ ಯಾವ್ದ ನಿಮಿತ್ತ ಇದೆ ಅಥವಾ ಸುಖ ಇದೆ ಅದನ್ನೂ ಹಾಳು ಮಾಡಿಕೊಳ್ತಾ ಇದ್ದಾರೆ ಅವರ. ದೇಹ ಬಲ, ಬುದ್ಧಿ ಬಲ, ಇಂದ್ರಿಯ ಬಲ ಎಲ್ಲರೇ. ಮತ್ತು ಜೊತೆಯಾಗಿ ಪರಿವಾರದ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಹೌದು ಅಥವಾ? ಅವರಿಗೇನು ಬೇಕಾಗಿಲ್ಲ. ಆಮೇಲೆ ಪರಿವಾರ ಎಷ್ಟು ಬೆನ್ನು ಹತ್ತೋದ್ರೆ, ತಾಯಿ ತಂದೆ ಅಜ್ಜ ಅಜ್ಜಿ ಎಷ್ಟು ಬೆನ್ನು ಹತ್ತವ್ರು ಹೇಳಿದ್ರೆ ಬಿಟ್ಟು ಬಿಡ್ತಾರೆ ಅವರು. ಹೌದಿಲ್ಲ? ಅಂದ್ರನ ಅವರು ಪರಿವಾರದ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದರು. ಅರ್ಥಾತ್ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಪೂರ್ವ ಭವಾಂತರಗಳಿಂದ ಸಂಗ್ರಹ ಮಾಡಿ ತಂದಿರುವಂಥ ಬುದ್ಧಿ, ಸಾಮರ್ಥ್ಯ, ದೇಹ, ಪರಿವಾರ ಅವುಗಳದ್ದು ಕೂಡ ಅವರಿಗೆ ಪರಿವಿಲ್ಲ. ಅಂದಮೇಲೆ ಮುಂದಿನ ಭವದ್ದ, ಆತ್ಮನ ಶಾಶ್ವತ ಸ್ವರೂಪದ್ದ, ಮೋಕ್ಷ ಮಾರ್ಗದ ಭವ ಪರಂಪರೆಯೊಳಗೆ ಸುತ್ತಾಡಬಾರ್ದ ಅನ್ನೋದರದ ವಿವೇಕ ಯಾವಾಗ ಬರೋದ್ರಿ ಅವರಿಗೆ? ನಿಜವಾಗಿ ಬುದ್ಧಿವಂತರ ಅಂಥೇಳಿ ಯಾರ ಸ್ವಯಂ ಬುದ್ಧಿಗೇಡಿ ಅದರ ಅವ್ರು ಹೇಳ್ತಾರೆ, ಮಕ್ಕಳು ನಮ್ಮವ್ರು ಭಾಳ ಬುದ್ಧಿವಂತ ಅಂಥೇಳಿ. ಆದರೆ ಪಂಡಿತ್ ಸದಾ ಸುಖದಾಸ್ಜಿ ಏನು ಹೇಳಿದ್ರು? ಈ ಕಾಲದಲ್ಲಿ ಪಾಪಿ ಜೀವ ಮತ್ತು ಅಜ್ಞಾನಿ ಜೀವರುಗಳೇ ಜನ್ಮ. ಈ ಕಾಲದಲ್ಲಿ ಅಂತಂದ್ರೆ 400 ವರ್ಷದ ಹಿಂದೆ ಈಗ್ರಿ. ಅರೇ ಅಂದನು ಇಂದನು ನಾಳೆನೋ ಕಮ್ಮಿ ಆಗೋದಿದೆ ವಿನಃ ಅಧಿಕ ಆಗೋದನ್ನು ಇಲ್ಲ. ಯಾರ ನಿಜ ನಿಧಿಯನ್ನು ಗುರುತಿಸಿದರು, ಯಾರಿಗೆ ಸಂಪತ್ತಿನ ಮಹಿಮೆ ಬಂತು, ಯಾರಿಗೆ ಅವಿನಾಶಿ ಸಂಪದದ ಸ್ವರೂಪ ಲಕ್ಷ್ಯದೊಳಗೆ ಬಂತು, ಯಾರ ಶಾಶ್ವತ ಸುಖದ ಮಾರ್ಗವನ್ನು, ಅವಿನಾಶಿ ಸಂಪತ್ತನ್ನು, ತನ್ನದೇ ಇರುವಂಥ ಬಲವನ್ನು ಹೇಳಿದರೋ ಅವರ ಸಲುವಾಗಿ ಗೌರವ, ಆದರ, ಪೂಜ್ಯ ಭಾವ ಬಂತೋ ಅವರು ನಿಜವಾಗಿ ಸ್ವಲ್ಪರೇ ಬುದ್ಧಿವಂತರು. ಇನ್ನು ಅದರ ಮೂಲಕ ಯಾರು ಆ ಜಾತಿಯ ಕಾರ್ಯ ಮಾಡಿದರೋ ಅವರೇ ನಿಜವಾಗಿ ಬುದ್ಧಿವಂತರು. ಬುದ್ಧಿಯಿಂದ ಪ್ರತ್ಯಕ್ಷ ಯಾರ ಲಾಭ ಪಡಿತಾರೋ ಅವರು ಬುದ್ಧಿವಂತರೇ. ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾರೋ? 2 ಮಾತು ಹೇಳಿದಾರೆ. ಒಂದು ವೈಭವ ಯಾವುದರದ್ರೆ ಇದೆ ಅಂತಂದ್ರೆ, ಮಹಿಮೆ ಯಾವುದರದ್ರೆ ಇದೆ ಅಂತಂದ್ರೆ ಜ್ಞಾನದ್ದೇ ಇದೆ. ಬಲ ಯಾವುದರದ್ರೆ ಇದೆ ಅಂತಂದ್ರೆ ವೈರಾಗ್ಯದ್ದ ಇದೆ ರೀ. ಬಲ ಜ್ಞಾನದ್ದಿರುವುದಿಲ್ಲ. ಎಂಥ ಅದ್ಭುತ ಶಬ್ದ! ಆಚಾರ್ಯ ಅಮೃತಚಂದ್ರ ದೇವ್ ಪ್ರಯೋಗ ಮಾಡಿರುವಂತಹ ಶಬ್ದದ ಗರ್ಭದೊಳಗಿರುವಂತಹ ಭಾವವನ್ನು ಯಾವ ಪ್ರಕಾರ ಹೊರಗೆ ತೆಗೆದಿದ್ದಾರೆ. ವೈಭವ ಯಾವುದರದ, ಮಹಿಮಾ ಯಾವುದರದ, ಲೋಕದೊಳಗೆ ಮಹಿಮಾನ್ವಿತ ವಸ್ತು ಯಾವುದು? ಜ್ಞಾನ, ಯಥಾರ್ಥ ಜ್ಞಾನ. ಅರೆ ಜೀವನಿಗೆ ಸ್ವಯಂ ವರ್ತಮಾನದೊಳಗ ಸುಖದ ಆಧಾರ ಇದೆ, ಸುಖದ ಕಾರಣ ಇದೆ, ಸುಖ ರೂಪ ಆಗುವಲ್ಲಿ ಪ್ರತ್ಯಕ್ಷ ಕಾರ್ಯ ಮಾಡ್ತಾ ಇದೆ, ಭವಿಷ್ಯದ ಬಂಧದ ನಿವಾರಣೆ ಮಾಡ್ತಾ ಇದೆ, ಪೂರ್ವದೊಳಗ ಆಗಿರುವಂಥ ಕರ್ಮದ ಉದಯವನ್ನ ವಿಫಲ ಮಾಡ್ತಾ ಇದೆ ಅಂಥೇಳಿ ಆ ಜ್ಞಾನ ಮಹಿಮಾವಂತ ಇದೆ ಲೋಕದೊಳಗೆ. ಯಾರ ಹತ್ರ ಜ್ಞಾನ ಇದೆಯೋ ಅವರ ಅತ್ಯಂತ ಧನಿಕ ಇದ್ದಾರೆ, ಮಹಿಮಾವಂತ ಇದ್ದಾರೆ.
ಯಾರ ಶ್ರೀಮಂತ ಇದ್ದಾರೋ, ಯಾರ ಮಹಿಮಾವಂತ ಇದ್ದಾರೋ, ನಿಜವಾಗಿ ಅವರ ಜ್ಞಾನದಿಂದನ ಶ್ರೀಮಂತ ಇದ್ದಾರೆ, ಜ್ಞಾನದಿಂದನ ಮಹಿಮಾವಂತ ಇದ್ದಾರೆ. ಇನ್ನು ಯಾರದ ಬಲ ಇದೆ, ಅರೆ ಕುಷ್ಠರೋಗ ಆಗಿರುವಂಥ ಶರೀರ, ಬಾಹ್ಯದೊಳಗೆ ಯಾವ ಸೈನ್ಯ ಬಲ ಇಲ್ಲ, ಧನಬಲ ಇಲ್ಲ, ಪರಿವಾರದ ಸಾಧರ್ಮಿಗಳದ ಬಲ ಇಲ್ಲ. ಬಲ ಯಾವುದರದ್ದಿದೆ ಅವರ ಹತ್ರ? ತುಷಮಾಶನ ಹತ್ರ ಬಲ ಯಾವುದರದ್ದಿತ್ತ? ವೈರಾಗ್ಯದ. ಅರೆ ವೈರಾಗ್ಯ ಒಂದೇ ಈ ಜೀವವನ್ನ ಸ್ವಯಂ ಕೆಸರಿನೊಳಗ ಭವರೂಪದ ಕೊಳಚೆಯೊಳಗ ಹೂತು ಹೋಗಿರುವಂತ ತನ್ನನ್ನ ತಾನ ಮೇಲೆ ಎತ್ತುವ ಸಲುವಾಗಿ ಬಲ ಯಾವುದರದ ಇದೆ ಅಂತಂದ್ರೆ ಅವನ ವೈರಾಗ್ಯದ್ದನ. ಎಷ್ಟ ಅವ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ಇಲ್ಲಿ ಪರಪದಾರ್ಥ ಅಂದ್ರೆ ಧನ ಕನಕಾದಿ ಪತ್ನಿ ಪುತ್ರಾದಿಗಳ ಅಲ್ಲ, ನಿಜವಾಗಿ ಯಾವುದ ಪರಪದಾರ್ಥ ಅಂದ್ರೆ ಯಾವುದ? ಇಲ್ಲೇನು ಹೇಳಿದಾರೆ ಅಷ್ಟೇ. ಏನು ಹೇಳಿದರು? ಶರೀರ ಮತ್ತು ಪಂಚೇಂದ್ರಿಯ ವಿಷಯ ಸಾಮಗ್ರಿ. ವಿಷಯ ಸಾಮಗ್ರಿ ಅಂದ್ರೆ ಕೂಡ ಪರಪದಾರ್ಥ ಅಲ್ಲ. ಪರಪದಾರ್ಥದ ಕುರಿತು ರಾಗಬುದ್ಧಿ ಏನು ತನ್ನ ಇಂದ್ರಿಯ ಜ್ಞಾನದ ಮೂಲಕ ಆಗ್ತಿದೆಯಲ್ಲ, ಅದು ವಿಷಯ ಸಾಮಗ್ರಿ. ಶರೀರ ಅಂದ್ರೂ ಈ ಪುದ್ಗಲ ನಿರ್ಮಿತ ಅಲ್ಲ, ಇದರ ಕುರಿತಾಗಿ ನಾನೆನ್ನುವ ಮನ್ನಣೆ ಇದೆಯಲ್ಲ, ಆದರೆ ಈ ಪ್ರಕಾರ ಶರೀರ ಮತ್ತು ಇಂದ್ರಿಯ ವಿಷಯ, 5 ಇಂದ್ರಿಯ ವಿಷಯಗಳು ಇವೇನದವು? ಇವು ಪರಪದಾರ್ಥದವು. ಇವು ಪರ ಅದವು ಅಂಥೇಳಿ ನಿಜವಾಗಿ ಪರ ಅದವು ಅಥವಾ ಹೇಳುವುದರಿಂದ ಅದವ್ರೆ ನಿಜವಾಗಿ ವಾಸ್ತವದಲ್ಲಿ ಪರ ಇದ್ದಾವೆ. ಹಾಗಾದರೆ ಯಾವ ಪ್ರಕಾರ ವಾಸ್ತವದಲ್ಲಿ ಪರ ಇದ್ದಾವೆಯೋ ಅದೇ ಪ್ರಕಾರ ಯಾವುದು ತಿಳಿತಿದೆಯೋ ಅದುವೇ ಜೀವದ ಸಂಪತ್ತು ಇದೆ. ಪರವನ್ನ ನಂದು ಅಂಥೇಳಿ ತಿಳಿಯೋದ? ಅರೆ ಚೋರಿ ಇದೆ ರೀ. ಅದ ಚೋರ ಎಂದಾದರೂ ಶ್ರೀಮಂತ ಇರ್ತಾನೇನ್ರಿ? ಅವನ ಶ್ರೀಮಂತಿಗೆ ಎಂದಾದರೂ ಬೆಲೆ ಇರ್ತಿದೇನ? ಸರಿ ಇಲ್ಲ. ಅದೇ ಪ್ರಕಾರ ಯಾವುದ ಅನ್ಯ ಧನವನ್ನ ಅರ್ಥಾತ್ ಪುಣ್ಯದಿಂದ ಪ್ರಾಪ್ತವಾದಂಥ ತನಗೇ ತಾನೇ ಮಾಡಿರುವಂಥ ಪುಣ್ಯದಿಂದ ನಿರಾಯಾಸವಾಗಿ ಲಭಿಸಿರುವಂಥವು ಯಾವ ಪರಪದಾರ್ಥಗಳಿದಾವೆಯೋ, ಪ್ರತ್ಯಕ್ಷ ಪರಪದಾರ್ಥಗಳಿದಾವೆಯೋ, ಅವುಗಳನ್ನು ನಾನು ಅಂಥೇಳಿ ತಿಳ್ಕೊಂಡು ಅವುಗಳನ್ನು ನಾನಂಥೇಳಿ ತಿಳ್ಕೊಂಡಿರುವುದರ ಬಲದಿಂದ ಯಾರೂ ಶ್ರೀಮಂತ ಇಲ್ಲ. ಎಷ್ಟೆಷ್ಟು ಪರಪದಾರ್ಥಗಳಲ್ಲಿ ಎಷ್ಟೆಷ್ಟು ಆಳವಾದಂಥ ನಾನೆಂಬ ಭಾವನೆ ಇದೆಯಲ್ಲ, ಅಷ್ಟಷ್ಟು ಅವರ ಚೋರಿದ್ದಾರೆ, ದುರ್ಬಲ ಇದ್ದಾರೆ, ವೈಭವಹೀನ ಇದ್ದಾರೆ, ದರಿದ್ರ ಇದ್ದಾರೆ. ಎಷ್ಟೆಷ್ಟ ವಸ್ತು ಸ್ವರೂಪದ ಅನುರೂಪ ಪುದ್ಗಲ ಇದೆ, ಪರ ಇದೆ, ಸಂಯೋಗಿ ಇದೆ, ಕ್ಷಣಭಂಗುರ ಇದೆ, ಅದರ ಪರಿಣಾಮನ ಅದರ ಅಧೀನ ಇದೆ ಅಂಥೇಳಿ ಆಗಮದ ಆಧಾರದಿಂದ ಕೂಡ ಪ್ರಾಮಾಣಿಕ ರೂಪದಿಂದ ಯಾವ ತಿಳಿತಾನೋ ಅವನು ಶ್ರೀಮಂತದ. ಅದರ ನಂತರ ವಾಸ್ತವಿಕವಾಗಿ ಪರವನ್ನ ಪರ 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 ಅಂಥೇಳಿ ನಂಬಿ ಯಾವುದು ಸ್ವ ಇದೆಯೋ, ಅರೂಪಿ ಇದೆಯೋ, ಜ್ಞಾನದರ್ಶನ ಸ್ವರೂಪಿ ಇದೆಯೋ ಅದನ್ನು ನಾನು 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 ಅಂಥೇಳಿ ತಿಳಿಯುವ ಅಭ್ಯಾಸದ ಬಲದಿಂದ ಅದನ್ನು ಪ್ರತ್ಯಕ್ಷ ಯಾವಾಗ ಅನುಭವ ಮಾಡ್ತಾನೋ ಆವಾಗ ಅವನಂಥ ಶ್ರೀಮಂತ ಲೋಕದೊಳಗೆ ಬೇರೆ ಯಾರೂ ಇಲ್ಲ. ಅರ್ಹಂತ ಸಿದ್ಧರಿಗೆ ಯಾವ ಅನಂತ ಚತುಷ್ಟಯ ಪ್ರಗಟ ಆಗಿದೆಯಲ್ಲ, ಅವರು ಶ್ರೀಮಂತಿದಾರೋ ಅಥವಾ ಇಲ್ರಿ? ಅವರ ಶ್ರೀಮಂತಿಕೆಯಿಂದ ನಿನಗೇನು ಬರೋದಿದೆ? ಒಂದಿಷ್ಟು ಭಿಕ್ಷೆ ಕೊಡ್ತಾರೆ, ಅವರು ಕೊಡೋದನ್ನೇ ಇಲ್ಲ. ಬೇಕಾದಷ್ಟು ಅವರ ಪೂಜೆ ಭಜನೆ ಮಾಡಿದರೂ ಕೂಡ ತಮ್ಮ ಅತೀಂದ್ರಿಯ ಸುಖದೊಳಗಿಂದ ಅನಂತ ಜ್ಞಾನದೊಳಗಿಂದ ಹೋಗ್ಲಪ್ಪ, ಎಷ್ಟು ದಿವಸ ಆಯ್ತು ಬೆನ್ನತ್ತಿದೆ, ತಗೋ ಒಂದಿಷ್ಟು ಅಂಥೇಳಿ ಕೊಡ್ತಾರೆ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಅವರು ಶ್ರೀಮಂತ ಅದಾರ, ಅವರ ಅನಂತ ಬಲಶಾಲಿ ಅದಾರ, ಅನಂತ ದರ್ಶನ ಜ್ಞಾನ ಸುಖ ಸ್ವರೂಪಿ ಅದಾರ. ಅದನ್ನು ತಿಳ್ಕೊಂಡು ನಿನಗೇನು ಮಾಡೋದಿದೆ? ತಿಳ್ಕೊಳ್ಳೋದಿದೆ. ಯಾವುದರ ಸಲುವಾಗಿ? ಅವರ ಅದೇ ಅನಂತ ಜ್ಞಾನ ದರ್ಶನದ ಬಲದಿಂದ ಅದೇ ಸುಖದೊಳಗೆ ಇದ್ದುಕೊಂಡ ಅದೇ ವೀರ್ಯದ ಬಲದಿಂದ ಆ ಸುಖದ ಅನುಭವ ಮಾಡ್ತಾ ಮಾಡ್ತಾ ನೀನು ಇಂಥವನೇ ಇದ್ದೆ ಅಂಥೇಳಿ ಹೇಳಿದರು. ಹಾಗಾದ್ರೆ ನಮಗೆ ಅವರಂಥವ್ರು ಅದಾರು ಅಂಥೇಳಿ ತಿಳ್ಕೊಳ್ಳೋದು ಮುಖ್ಯ ಇದೆಯೋ ಅಥವಾ ಅವ್ರು ಹೇಳಿದಾರೆ ನಾನಂಥವದೇ? ಅವ್ರು ಹೇಳಿದಾರ ಅಂದಮೇಲೆ ಏನು ಹೇಳಿದಾರೆ? ತೋಡರ ಮಲ್ಲರ
ಅರಹಂತರು, ಜಿನೇಂದ್ರ ದೇವರು, ಅನ್ಯಥಾವಾದಿಗಳಿರುವುದಿಲ್ಲ. ಅವರು ತಪ್ಪು ಹೇಳೋದನೇ ಇಲ್ಲ. ಏನ್ರಿ ಜ್ಞಾನಿಗಳದು ವಿಶ್ವಾಸ. ಅನ್ಯಥಾವಾದಿ ಇಲ್ಲ ಅನ್ನೋದು ತಿಳಿದ್ರು ಬಹಳ ಕಷ್ಟ ಇದೆ ರೀ. ಅದಕ್ಕೆ ಹೇಳ್ತಲ್ಲ, ಏನು ಜ್ಞಾನಿಗಳ ಶಬ್ದದೊಳಗಿರುವಂಥ ಗಂಭೀರ ಭಾವ ಮತ್ತು ನಮ್ಮದೆಷ್ಟು ಚಂಚಲ ಪ್ರವೃತ್ತಿ ಅದನ್ನು ತಿಳ್ಕೊಳ್ಳುವ ಸಲುವಾಗಿ ನಾವು ನಿಲ್ಲೋದೇ ಇಲ್ಲಲ್ಲ. ಅವರ ಅನ್ಯಥಾವಾದಿ ಇರುವುದಿಲ್ಲ ಅರಹಂತರ ಅಂಥೇಳಿ ಅವರ ಆ ಪ್ರಕಾರದ ಶಬ್ದದ ಪ್ರಯೋಗ ಮಾಡಬೇಕಾದ್ರೆ ಅವರು ಹೇಳಿರುವಂಥ ಸ್ವಪರ ಪದಾರ್ಥಗಳ ಕುರಿತು ಅವ್ರಿಗೆ ಎಷ್ಟು ಆಳವಾದ ನಿರ್ಣಯ ಇರಬೇಕು, ವಿಶ್ವಾಸ ಹೇಳ್ರಿ. ಎಷ್ಟು ಆಳವಾದದ್ದು, ಎಂದೂ ಯಾರೂ ಅದನ್ನು ಕಿತ್ತಿ ತೆಗೆಯೋ ಸಾಧ್ಯ ಇಲ್ಲ, ಅಷ್ಟು ಆಳ ಆಗಲಿಕ್ಕೆ ಬೇಕ್ರಿ. ಯಹ ಭವ ಜೀವನ ಭೀತರ ಏನಿದೆ, ನಮ್ದು ಜೀವನ ಕಳೀತಾ ಇದೆ ಏನಿಲ್ಲ, ಯಾವುದರೊಳಗ ಅನ್ನೋದು ಮುಖ್ಯ ಅಲ್ಲ. ಕಳೀತಾ ಇದೆ, ಕಳೆಯೋದಂದ್ರೆ ಏನ? ನಮ್ಮ ದುಡ್ಡು ಕಳೆದು ಹೋಗ್ತಾ ಇದೆ. ಕಳೆಯೋದಂದ್ರೆ ಏನ? ನನಗೆ ಉಪಯೋಗ ಆಗ್ತಾ ಇಲ್ಲ, ಅಷ್ಟೇ ಇದರಲ್ಲಿ. ಕಳೆಯೋದಂದ್ರೆ ಏನು? ನನಗೆ ಉಪಯೋಗ ಆಗ್ತಾ ಇಲ್ಲ. ಯಾವುದಕ್ಕೆ ಕಳೀತು ಅದು ಮತ್ತೆ ಸಿಗೋದಿಲ್ರಿ, ಸಿಗೋದನೇ ಇಲ್ಲ. ನಾನು ಬಲಹೀನ ಇದ್ದೇನೆ ಅಂಥೇಳಿ ನೀನು ಅಂದುಕೊಳ್ಳಲೇಬೇಡ. ನೀನು ಮಹಾಬಲಶಾಲಿ ಇದ್ದಿ. ಯಾವಾಗ? ನಿನ್ನಲ್ಲೇ ಪರಪದಾರ್ಥವನ್ನು ಪರ ಅಂಥೇಳಿ ತಿಳ್ಕೊಂಡ ಅದರಿಂದ ಅಪ್ರಭಾವಿ ಉಳಿಯೋದು, ಅರ್ಥಾತ್ ಉದಾಸೀನ ಉಳಿಯುವಂಥ ಯಾವಾಗ ನಿನ್ನಲ್ಲಿ ಯೋಗ್ಯತೆ ಬರ್ತಿದೆಯೋ ಅದುವೇ ನಿನ್ನ ಬಲ ಇದೆ. ಆ ಬಲದಿಂದ ಏನಾಗಬಹುದು? ಆ ಬಲದಿಂದ ಭೀಕರವಾದಂಥ ಭವಸಾಗರವನ್ನ ದಾಟಬಹುದು, ಆಚೆಯ ದಡ ಸೇರು. ಬಲ ಬೇಕಲ್ಲ, ಈಜಬೇಕಾದ್ರೆ ಬಾಹುಬಲ ಬೇಕೆನ್ಬೇಡ್ರಿ. ಬಾಹುಗಳಲ್ಲಿ ಬಲ ಇಲ್ಲದೆ ಹೋದ್ರೆ ಈಜೋದು ಹೇಗೆ ಸಾಧ್ಯ ಇದೆ? ಮತ್ತು ಅದೇನಿಲ್ಲ, ನಿಮ್ಮ ಸ್ವಿಮ್ಮಿಂಗ್ ಪೂಲ್ದ ಹಾಗೆ ಇಲ್ಲ ಭವಸಾಗರ ಅಂದ್ರೆ. ಅದು ಹೇಗಿದೆ ರೀ? ಅತ್ಯಂತ ಭೀಕರ. ಸ್ವಲ್ಪ ಮೈ ಮರೆತಿದ್ದೆ ಆದ್ರೆ ತಳಕ್ಕನ ರೀ. ಮತ್ತು ಎಳಿತಾ ಇದ್ದೀರಿ, ಅದ ಒಳಗಡೆ ಸೆಳೆತ ಇದೆ ಅದರದ್ದು. ಯಾವ ಪ್ರಕಾರ ನದಿಯೊಳಗೆ ಸುಳಿ ಸೆಳೆತ ಇರ್ತಿದೆ ಅಲ್ಲ, ಆ ಪ್ರಕಾರ ಭವಸಾಗರದೊಳಗ ನಿರಂತರ ಸೆಳೆತ ಇದೆ. ಪ್ರವಚನ ಸಾರದಲ್ಲಿ ಹೇಳಿದ್ರು, ಈ ಭವವೆಂಬ ಭೀಕರ ಸಾಗರದೊಳಗ ಜನ್ಮ ಮರಣವೆಂಬ ದೊಡ್ಡದಾದಂಥ ಮೊಸಳೆ ಬಾಯಿ ತೆಗೆದಿರ್ತದೆ. ಅದರ ಬಾಯಿಯೊಳಗೆ ನೀನು ಹೋಗ್ತಾನೆ ಇದ್ದೀವಿ, ಬಿಡಿಸಿಕೊಳ್ಳುವುದು ಹೇಗೆ? ಎಷ್ಟು ಈ ಶರೀರದ ಏನು ಮಾಡೋದಿದೆ ಹೇಳ್ರಿ, ಅದರಿಂದ ಏನಾಗೋದಿದೆ? ನಿರಂತರ 23 ಗಂಟೆ ಅನ್ನೋದಿಲ್ರಿ, ನಾನು 24 ಗಂಟೆ ಶರೀರದ ಕಾರ್ಯ ಮಾಡ್ತೇವೆ. ಅದರ ಫಲ ಏನು ಸಿಗೋದಿದೆ ರೀ? ಏನು ಸಿಗೋದಿದೆ? ಜನ್ಮ ಮರಣ ರೂಪದ ಮೊಸಳೆಯ ಮುಖದೊಳಗನ ಹೋಗ್ತಾ ಇದ್ದೇವೆ. ಜನ್ಮ ಎಂಥದ್ದಿದೆ? ಅರೆ, ಇಡೀ ಭವದ ತುಂಬ ಅನೇಕ ಪ್ರಕಾರದ ದುಃಖಗಳಿಗೆ ಜನ್ಮ ಕೊಡುವಂಥದ್ದು ಜನ್ಮ. ಅಲ್ಲಿ ಒಂದು ಬಂತಲ್ಲ ಜನ್ಮ ಶಬ್ದ ಸಂಪದದೊಳಗ. ಜನ್ಮಕ್ಷಣ ಯಾವುದರ್ದ? ವಸ್ತು ಸ್ವರೂಪವನ್ನು, ತನ್ನ ಸ್ವರೂಪವನ್ನು, ವಿಭಾವದ ಸ್ವರೂಪವನ್ನು, ರಾಗದ್ವೇಷದ ಭಿನ್ನತೆಯ ಸ್ವರೂಪವನ್ನು ಅರಿರಿ. ಅತ್ಯಂತ ಸುಲಭವಾದಂಥ ವಾಕ್ಯಗಳಲ್ಲಿ ಅತ್ಯಂತ ಗಂಭೀರ ಪರಮ ಸತ್ಯವಾದಂಥ ಮಾತುಗಳನ್ನು ಜ್ಞಾನಿ ಮಹಾತ್ಮರುಗಳು ಹೇಳ್ತಾರೆ. ಏನು ಹೇಳ್ತಾರೆ? ಚೇತನ ಭಾವದಿಂದ ಚೇತನ ರೂಪದ ಭಾವಗಳೇ ಆಗ್ತವೆ. ಚೇತನ ಭಾವದಿಂದ ಚೈತನ್ಯಮಯ ಸ್ವಭಾವದಿಂದ ಅಚೇತನ ಕರ್ಮಗಳ ಅಸ್ತ್ರವಾಗುವಂಥ ಭಾವ ಆಗುವುದಿಲ್ಲ. ಅವರು ಎಲ್ಲಿ ನಿಂತ ಏನು ಹೇಳ್ತಾ ಇದ್ದಾರೆ? ನಾವು ಎಲ್ಲಿ ನಿಂತ ಅದನ್ನು ಕೇಳಿದ್ರೆ ನಮಗೆ ತಿಳಿಬಹುದು ಹೇಳ್ರಿ. ನಾವು ನಿಂತಿರುವ ಕ್ಷೇತ್ರ ವಿರುದ್ಧ ಇದೆ. ಜಡ, ಅಚೇತನ, ಇಂದ್ರಿಯ ಜ್ಞಾನ, ಪರದೊಳಗ ಸುಖ ಬುದ್ಧಿ. ಅರೇ, ಜ್ಞಾನಿ ಗುರುವಿನ ವಚನದೊಳಗ ಎಲ್ಲಿಯವರೆಗೆ ನಿನ್ನೆ ಒಂದು ಸ್ವಲ್ಪ ಹೇಳಿದ್ದಿತ್ತು, ಮೊನ್ನೆ ಹೇಳಿದ್ದಿತ್ತು ಅಶುಚಿ. ಅರೇ ಅಶುಚಿ,
ಭಾವೇನೋ ಬರ್ತಿದೆ ಅವರಿಗೆ. ಯಾರಿಗೆ? ಭಾವಲಿಂಗಿ ಸಂತರಿಗೆ. ಎಲ್ಲಿ ಹೋಗೋದ? ಭಗವಾನ್ ಕುಂದ ದೇವರ ಆಂತರ್ಯದ ಉತ್ಕಟ ಭಾವ ಎಷ್ಟ್ರಿ. ಯುಗ ಧರ್ಮವನ್ನ, ಕಾಲ ಧರ್ಮವನ್ನ ಮೀರೆ ಚಾರಣ ವೃದ್ಧಿಯನ್ನ ಪ್ರಕಟಪಡಿಸಿಕೊಂಡ ಸಾಕ್ಷಾತ್ ವಿದೇಹ ಕ್ಷೇತ್ರದವರೆಗೆ ಗಮನ ಮಾಡಿದರಲ್ಲ. ಯಾವುದರಿಂದ? ಆ ಅರಹಂತ ಪ್ರಭುವನ್ನ ಪ್ರತ್ಯಕ್ಷ ಕಾಣುವ ಯಾವ ಉತ್ಕಟವಾದಂತಹ ಭಾವ ಅಬುದ್ಧಿಪೂರ್ವಕವಾಗಿ ನಿರಂತರ ವರ್ತಿಸ್ತಾ ಇತ್ತೋ ಅದರ ಬಲದಿಂದ, ಅದರ ಕಾರಣದಿಂದನ ಅವರ ವಿದೇಹ ಕ್ಷೇತ್ರದವರೆಗೆ ಹೋದರು. ಯಾವ ಭಾವಲಿಂಗಿ ಸಂತ ಚತುರ್ಥ ಕಾಲದಲ್ಲಿ ಕೂಡ ಸಮವಸರಣಕ್ಕೆ ಹೋಗ್ಬೇಕನ್ನುವಂಥ ಉತ್ಕಟ ಭಾವ ಇರುವುದರಿಂದ ದುರ್ಬಲ ಶರೀರ ಕೂಡ ಆ ಸಮವಸರಣದ ಕಡೆಗೆ ಗಮನ ಮಾಡ್ತಿದ್ದೀರಿ. ಉತ್ಕಟ ಭಾವ, ಆ ಭಾವದ ಮಾತು ಹೇಳ್ತಾ ಇದ್ದೇನೆ. ಉತ್ಕಟ ಭಾವ ಇರುವೆಳೆದೊಳಗೂ ಕೂಡ ಸಾಕ್ಷಾತ್ ಸಮವಸರಣವನ್ನ ದುರ್ಬಲ ಶರೀರದ ಮಾಧ್ಯಮದಿಂದ ತಲುಪಿದ ನಂತರ ಕೂಡ ಆ ದಿವ್ಯ ಭವ್ಯ ನಿರ್ವಿಕಾರ ಪರಮವೀತರಾಗ ಪರಮಾತ್ಮತೆಯನ್ನ ನೋಡಿದ ನಂತರ ಅವರ ಅಲ್ಲಿ ಸೋತು ಹೋದರು ಅಂತಂದ್ರ ಅಶುಚಿ ಭಾವಕ್ಕೊಳಗಾದ. ಹೇಗಿದೆ ಸಾಧಕನ ಸಾಧನ? ಅದನ್ನು ಒಳಗಿನದನ್ನ ಸ್ವಲ್ಪ ಬಿಡದ್ದನ ಅದನ್ನ ಹಿಡ್ಕೊಳ್ಬೇಕಂತಾರೆ. ಹಿಡ್ಕೊಳ್ಬೇಕಲ್ಲ, ಅದನ್ನು ಹಿಡ್ಕೊಳ್ಳೋದು ಇಂದ್ರಿಯ ಜ್ಞಾನದ ಮೂಲಕ ಅದರ ಗ್ರಹಣ ಮಾಡೋದು ಕೂಡ ಅತೀಂದ್ರಿಯದೊಳಗನ ಬಲ ಬರುವ ಸಲುವಾಗಿ. ಸಾಧಕನೇ ಈ ರೀತಿ ನಮಗೆ ಗೊತ್ತಾಗುವುದಿಲ್ರಿ. ಪೂಜೆಯ ಸಮಯ ಬೇರೆ, ಸ್ವಾಧ್ಯಾಯದ ಸಮಯ ಬೇರೆ, ಸಾಮಾಯಿಕದ ಸಮಯ ಬೇರೆ, ಪ್ರತಿಕ್ರಮಣದ ಸಮಯ ಬೇರೆ. ಹೀಗಿರ್ತಿದೆ. ಆತ್ಮಾನುಭೂತಿಯ ಸಮಯ ಬೇರೆ, ಹೀಗಿರ್ತಿದೇನ್ರಿ. ಅವು ಎಲ್ಲ ಇರೋದ ಆತ್ಮಾನುಭೂತಿಯ ಸಲುವಾಗಿನ, ಆತ್ಮನ ದೃಢ ನಿರ್ಣಯದ ಸಲುವಾಗಿನ, ಆತ್ಮನನ್ನ ಹಿಡ್ಕೊಳ್ಳುವ ಸಲುವಾಗಿನ, ಆತ್ಮನಲ್ಲಿ ಉಳ್ಕೊಳ್ಳುವ ಸಲುವಾಗಿನ. ಆಲೋಚನಾ ನಿಂದಾಗರಹ ಈ ಪ್ರತಿಕ್ರಮಣ ಇವು ಯಾವುದರ ಸಲುವಾಗಿ ಅದವು? ನಿಜವಾಗಿ ಆಲೋಚನಾ ಏನಿದೆ, ಪ್ರತಿಕ್ರಮಣ ಏನಿದೆ, ನಿಂದಾಗರಹ ಏನಿದೆ, ಪ್ರಾಯಶ್ಚಿತ್ತ ಏನಿದೆ? ಪ್ರಾಯ ಚಿತ್ತ ಬಹುಶಃ ಬಹಳ ಮಾಡಿ ಇನ್ನು ಆ ಕಡೆ ಹೋಗೋದನ್ನೇ ಇಲ್ಲ. ಅದು ಪ್ರಾಯಶ್ಚಿತ್ತ. ಯಾವ ಕಡೆ ಹೋಗೋದಿಲ್ಲ? ಪರದ ಕಡೆಗೆ, ಪರ ಭಗವಂತನ ಕಡೆಗೆ, ಪರಮಾತ್ಮತೆಯ ಕಡೆಗೆ. ಪರಮಾತ್ಮತೆ ಇದೆ, ಅದು ಲೋಕದೊಳಗೆ ಸರ್ವೋತ್ಕೃಷ್ಟ ಇದೆ. ಆದ್ರೆ ಅದನ್ನಿಂದಲ್ಲಪ್ಪ. ನಮಗೆ ಹೇಳಬೇಕಾಗ್ತಿದೆ ನಿಂದಲ್ಲಪ್ಪ ಅಂಥೇಳಿ. ಆದ್ರೆ ಅವರಿಗೆ ಸ್ವಾಭಾವಿಕವಾಗಿನ ಆ ಪ್ರಕಾರದ ಜ್ಞಾನ ವರ್ತಿಸ್ತಾ ಇದೆಯಲ್ಲ ಅಂಥೇಳಿ ಆ ಪರಮಾತ್ಮತೆಯ ಕುರಿತು ಅಂತರಂಗದಿಂದ ರಾಗ ಉಕ್ಕಿ ಬಂದ್ರೂ ಕೂಡ ಅದು ವೀತರಾಗತೆಯ ಘಾತ ಮಾಡುವುದಿಲ್ಲ. ಅವರಿಗೆ ಯಾವ ಕಷಾಯ ಇದೆ? ಸಂಜ್ವಲನ. ಸಂಜ್ವಲನದ ಸ್ವರೂಪ ಏನಿದೆ? ವೀತರಾಗತೆಯ ಅವಿರೋಧಿ ಇದೆ. ಅದು ಅರಹಂತರ ಕುರಿತು ಭಕ್ತಿಯ ಭಾವ ಎಷ್ಟು ಬರ್ತಿದೆ? ಮಾನತುಂಗಾಚಾರ್ಯರದ ಅಥವಾ ಆಪ್ತಮೇ ಯಾವುದದ ಸ್ವಯಂಭೂ ಸ್ತೋತ್ರದೊಳಗ ಸಮಂತ ಭದ್ರಾಚಾರ್ಯರದ ಹಿಂದದ ಬಿಡುಗಡೆಯಾಗುವ ದಿವಸ ಹೇಳಿದ್ದಿತ್ತು. ಆ ಪ್ರಕಾರದ ಸ್ತುತಿ, ಆ ಪ್ರಕಾರದ ಸ್ವಯಂಭೂ ಸ್ತೋತ್ರದಂಥ ಭಗವಂತರ ಸ್ತುತಿ, 24 ತೀರ್ಥಂಕರರ ಸ್ತುತಿ ಬೇರೆ ಯಾವ ಆಚಾರ್ಯರನ್ನು ಮಾಡಲಿಲ್ಲ. ಅದರ ಭಾವ ತಿಳಿಯದೇ ಇರುವುದರಿಂದ 700-800 ವರ್ಷಗಳವರೆಗೆ ಭಾವ ತಿಳಿಯಲಿಲ್ಲ. ಯಾವಾಗ ಮಾನತುಂಗಾಚಾರ್ಯ ದೇವ ಭಕ್ತಾಮರ ರಚನೆ ಮಾಡಿದರೋ ಆವಾಗ ಅದು ಇನ್ನಷ್ಟು, ಅದಂತೂ ಭಾವ ತಿಳಿಲೇ ಇಲ್ಲ, ಅದು ಇನ್ನಷ್ಟು ಹಿಂದುಳಿತು. ಇದು ಏನಿದೆ? ಇದು ಸ್ವಲ್ಪ ಸ್ಪಷ್ಟ ಇದೆ ಅಂದ್ರೆ ಅಥವಾ ಸರಳ ಇದೆ. ಅರ್ಥಾತ್ ಅಜ್ಞಾನಿಯ ಅಜ್ಞ ಬುದ್ಧಿಗೆ ತಿಳಿಯುವಂಥದ್ದಿದೆ. ಸಮಂತ ಭದ್ರ ಆಚಾರ್ಯ ಯಾವ ರೀತಿ ಅರೆ ಸ್ವಯಂಭೂ ಸ್ತೋತ್ರ ಬಂದ್ರನೂ ಕೂಡ ಮತ್ತು ಭಕ್ತಾಮರನ ಉಳಿತ್ರಿ. ನಮ್ಮ ಜೀವನದೊಳಗೆ ಮಹಿಮಾ, ನಮ್ಮ ಕಂಠದೊಳಗೆ, ನಮ್ಮ ನಾಲಿಗೆ ಮೇಲೆ ಯಾವುದು ಉಳಿತು? ಭಕ್ತಾಮರ ಅಂತೇನು ದಿನ ಅಂಥೇಳಿ ನಿಯಮ ತಗೊಂಡು, ಸ್ವಯಂಭೂ ಸ್ತೋತ್ರ ಅಂತೇನಂತ ತಗೊಳ್ಳಿಲ್ಲ. ಯಾಕೆ? ಪ್ರಚಲಿತ ಅದೇ ಇದೆ.
ಆದ್ರೆ ಆ ಸ್ವಯಂಭೂ ಸ್ತೋತ್ರದೊಳಗ ಯಾವ ಸ್ವಯಂಭೂ ಶಬ್ದದಿಂದ ಆರಂಭ ಮಾಡಿದರೋ, ಯಾರ ಸ್ವಯಂಭೂ? ತಾನಲ್ಲಿ. ಆದಿದೇವ ಸ್ವಯಂಭೂ ಅಲ್ಲ, 24 ತೀರ್ಥಂಕರರ ಸ್ವಯಂಭೂ ಅಲ್ಲ. ಇದ್ದಾರೆ ಅರೇ ಅವರು ಇದ್ದಾರೆ ಅನ್ನೋದ ಲೋಕದೊಳಗೆ ಎಲ್ಲರೂ ಮನ್ನಿಸ್ತಾರೆ. ಆದರೆ ನಾನಿದ್ದೇನೆ ಅನ್ನೋದನ್ನ ನಾನು ಮನ್ನಿಸ್ಬೇಕಾಗಿದೆ. ಏನು ಹೇಳಿತು? ಅವರು ಸ್ವಯಂಭೂ ಇದ್ದಾರೆ, ಅವರು ಪರಮಾತ್ಮ ಇದ್ದಾರೆ, ಅವರು 3 ಲೋಕದೊಳಗೆ ಸರ್ವೋತ್ಕೃಷ್ಟ ಇದ್ದಾರೆ ಅನ್ನೋದನ್ನ ಜ್ಞಾನಿ ಅಜ್ಞಾನಿ ಸಮಸ್ತ ಲೋಕ ಮನ್ನಿಸ್ತಿದ್ದೀರಿ. ಆದ್ರೆ ನಾನು ಅಂಥವನೇ ಇದ್ದೇನೆ ಅನ್ನೋದನ್ನ ನಾನು ಯಾವಾಗ ಮನ್ನಿಸ್ತೇನೋ ಆವಾಗ ನಾನು ಅವರ ತ್ರಿಲೋಕ ಪೂಜ್ಯ ಇದ್ದಾರೆ ಅಥವಾ ಶ್ರೇಷ್ಠ ಇದ್ದಾರೆ ಅನ್ನೋ ವಚನಕ್ಕೂ ಕೂಡ ಸತ್ಯತೆಯ ಜೀವ ತುಂಬುತ್ತಿದೆ. ಇಲ್ಲ ಅಂದ್ರೆ ಅದು ಬರೀ ಶಬ್ದ ಇದೆ. ಏನು ಹೇಳ್ತಾ ಇತ್ತು? ಪರಮಾತ್ಮರ ಕುರಿತು, ಸಾಕ್ಷಾತ್ ಅರ್ಹಂತರ ಕುರಿತು. ಅರೆ ದಿನನಿತ್ಯ ಅರ್ಹದ್ ಭಕ್ತಿ, ಸಿದ್ಧ ಭಕ್ತಿ, ಆಚಾರ್ಯ ಭಕ್ತಿ, ಶ್ರುತ ಭಕ್ತಿ, ಈ ಪ್ರಕಾರ ಅವರ ದಶಭಕ್ತಿಗಳದ್ದ ನಿರಂತರ ಅಲ್ಲ, ದಿನನಿತ್ಯವೂ ಒಂದು ಸಲ ದಶಭಕ್ತಿಯನ್ನ ಹೇಳುವ ಪರಿಪಾಠ ಸಂಘದೊಳಗೆ ಇರ್ತಿದೆ. ಆದ್ರೆ ಆ ಪ್ರಕಾರ ಸಿದ್ಧ ಭಕ್ತಿ ಮಾಡ್ತಾ ಇರೋ ವೇಳೆದೊಳಗೆ, ಅರ್ಹದ್ ಭಕ್ತಿ ಮಾಡ್ತಾ ಇರೋ ವೇಳೆದೊಳಗೆ, ಆಚಾರ್ಯ ಭಕ್ತಿ ಮಾಡ್ತಾ ಇರೋ ವೇಳೆದೊಳಗೆ ಅಲ್ಲಿ ಮಾಯಾಚಾರ ಇರುವುದಿಲ್ಲ. ಸಂಪೂರ್ಣ ರೂಪದಿಂದ ಅಲ್ಲಿ ಭಕ್ತಿಯ ವಶ ಆಗಿರ್ತಾರೆ. ಆದ್ರೂ ಕೂಡ ಇಲ್ಲಿ ವೀತರಾಗ ಭಾವವನ್ನ ಆ ಭಕ್ತಿ ರೂಪದ ರಾಗ ಕೆಡಿಸೋದಿಲ್ರಿ. ಇದು ಮಹಾನ್ ಪುರುಷಾರ್ಥದ ಮಾತಿದೆ. ಅಂಥ ಪುರುಷಾರ್ಥ ಇಲ್ಲದೆ ಹೋದ್ರೆ ಅನಂತ ವೀರ್ಯ ಹೇಗೆ ಪ್ರಕಟ ಆಗೋದ್ರೆ, ಯಾವುದರ ಜಾತಿಯದಿದೆಯೋ ಅದರದೇ ಸಾಧನೆಯ ಮೂಲಕ ಅದು ಪ್ರಕಟ ಆಗ್ತಿದೆ ಅಂಥೇಳಿ ರಾಗದ ಮೂಲಕ ಸಮ್ಯಕ್ ದರ್ಶನ ಆಗುವುದಿಲ್ಲ. ಸಮ್ಯಕ್ ದರ್ಶನ ಯಾವುದರಿಂದ ಆಗ್ತಿದೆ? ಈಗ ವೈಭವ ಮಹಿಮಾ ಹೇಳಿದ್ರಲ್ಲ, ಆ ಜ್ಞಾನದಿಂದನೇ ಸಮ್ಯಕ್ ದರ್ಶನ. ಜ್ಞಾನ ಯಾವುದ? ಪದಾರ್ಥಗಳ ಸ್ವರೂಪ ಹೇಗಿದೆಯೋ ಹಾಗೆ. ನಾನು ವಿಶ್ವದೊಳಗೆ ಅನಾದಿ ಅನಂತ ಕಾಲದವರೆಗೆ ಒಂದು ಜ್ಞಾನ ಸ್ವರೂಪನೇ ಇದ್ದೇನೆ, ಅರೂಪಿನೇ ಇದ್ದೇನೆ. ಈ ದೇಹದ ರೂಪ ನನ್ನದು ಕಿಂಚಿತ ಮಾತ್ರ ಕೂಡ ಅಲ್ಲ. ಇದು ಜಡ ಇದೆ, ಇದು ರೂಪಿ ಇದೆ, ಇದು ಪರ ಇದೆ, ಜ್ಞಾನದಿಂದ ಶೂನ್ಯ ಇದೆ. ಜ್ಞಾನ ಚೈತನ್ಯ ಅರೂಪಿ, 3 ಕಾಲದಲ್ಲೂ ಜ್ಞಾನ ಜ್ಞಾನ ಜ್ಞಾನ. ಜ್ಞಾನಾವರಣೀಯ ಕರ್ಮ ಇದರಲ್ಲೇ. ಇಲ್ಲಿ ಜ್ಞಾನಾವರಣೀಯ ಕರ್ಮದ ಮಾತು ಹೇಳಿದ್ರು. ಅಲ್ಲಿ ಜ್ಞಾನಾವರಣೀಯ ಕರ್ಮ ಏನಿದೆ ಅಲ್ಲ, ಅದರದ ಕ್ಷಯೋಕ್ಷಮ ಇರ್ತಿದೆ, ಉದಯ ಇರ್ತಿದೆ. ನಾಳೆ ಹೇಳ್ತಿದ್ರೆ ನಾಳೆ ಹೇಳ್ರಿ. ದೇಶಘಾತಿಗಳದ್ದು ಉದಯ ಇರ್ತಿದೆ. ಸರ್ವಥಾ ಉದಯ ಇತ್ತು ಅಂತಂದ್ರೆ ಜ್ಞಾನ ಇರುವುದಿಲ್ಲ. ಕ್ಷಯೋಕ್ಷಮ ಜ್ಞಾನ ಯಾಕಂತಾರೆ? ಜ್ಞಾನದ ಅಭಾವ ಆಗಿಲ್ಲ ಅಂಥೇಳಿ ಕ್ಷಯೋಕ್ಷಮ ಜ್ಞಾನ. ಮತ್ತು ಜ್ಞಾನಾವರಣೆಯದು ಸರ್ವಥಾ ಉದಯ ಇತ್ತು ಅಂತಂದ್ರೆ ಜ್ಞಾನ ಇರೋದನ್ನೇ ಇಲ್ಲ. ಜ್ಞಾನಾವರಣೆಯದ್ದು ಉದಯ ಇದೆ. ಉದಯ ಇರುವೆಳೆದೊಳಗೂ ಕೂಡ ಸರ್ವಥಾ ಉದಯ ಇಲ್ಲ, ಕ್ಷಯೋಕ್ಷಮ. ನಿಗೋಧದಲ್ಲಿ ಕೂಡ ಜ್ಞಾನಾವರಣೆಯದ ಕ್ಷಯೋಕ್ಷಮ ಇರುವುದರಿಂದನ ಅದು ಜೀವ ಅಂಥೇಳಿ ಸರ್ವಜ್ಞ ಪ್ರಭು ಕೂಡ ಹೇಳೋ ಸಾಧ್ಯ ಇದೆ. ಅದು ಜೀವ ಅಂಥೇಳಿ ಸರ್ವಜ್ಞರನ್ನು ಹೊರತುಪಡಿಸಿ ಬೇರೆ ಯಾರು ಹೇಳೋ ಸಾಧ್ಯ ಇಲ್ಲ. ಆದರೆ ಸರ್ವಜ್ಞ ಪ್ರಭು ಕೂಡ ಅದನ್ನು ಜೀವ ಅನ್ಬೇಕಾದ್ರೆ ಅದರಲ್ಲಿ ಜ್ಞಾನ ಭಲೆ ಅಂಶ ರೂಪದಿಂದ ಯಾಕಾವಲ್ತು ಪ್ರಕಟ ಇದೆ ರೀ, ಅಭಾವ ಆಗಿಲ್ಲ. ಜ್ಞಾನಾವರಣೀಯದ ಸರ್ವಥಾ ಉದಯ ಇತ್ತು ಅಂತಂದ್ರೆ ಜ್ಞಾನದ ಕಾರ್ಯ ಸರ್ವಥಾ ಇರುವುದಿಲ್ಲ. ಇನ್ನು ಇದನ್ನ ಬೇರೆ ರೂಪದಿಂದ ಹೇಳಿದ್ರೆ ಜ್ಞಾನದ ಪರಿಣಮನ, ಜ್ಞಾನದ ಪ್ರಕಟತೆ ಸರ್ವಥಾ ಅಭಾವ ಆಗಿ ಹೋಗುವಂಥ ಜೀವದ ಸ್ವಭಾವನೂ ಇಲ್ಲ. ಆ ಪ್ರಕಾರದ ಜೀವ 3 ಲೋಕದೊಳಗೆ ಯಾವುದೂ ಇಲ್ಲ. ಏನು? ಜ್ಞಾನ ಪರಿಣಮನದ ಅಥವಾ ಜ್ಞಾನದ ಪ್ರಕಟತೆದ್ದು
ಸರ್ವಥಾ ಅಭಾವ ಆಗಿ ಹೋಗುವಂಥದ್ದು ಜೀವದ ಸ್ವಭಾವನೇ ಇಲ್ಲ. ಅಂಥ ಜೀವ ಮೂರು ಲೋಕದೊಳಗೆ ಯಾವುದು? ಜ್ಞಾನಾವರಣೀಯದ ಯಾವ ಉತ್ತರ ಭೇದ ಅದವರಲ್ಲ. ಜ್ಞಾನಾವರಣೀಯ ಒಂದು ಮೂಲ ಪ್ರಕೃತಿ ಇದೆ, ಅದರಲ್ಲಿ ಮತಿ ಜ್ಞಾನಾವರಣೀಯ, ಶ್ರುತ ಜ್ಞಾನಾವರಣೀಯ, ಹೀಗೆಲ್ಲ ಏನು ಕರ್ಮದವಲ್ಲ. ಸರ್ವಘಾತಿದ್ದು ಉದಯ ಒಂದು ಕೇವಲ ಜ್ಞಾನಾವರಣೀಯದ್ದನ್ನ ಇರ್ತಿದೆ. ಸರ್ವಘಾತಿ ಇತ್ತು ಪ್ರಕೃತಿ ಉತ್ತರ ಭೇದ ಏನಿದೆ, ಕೇವಲ ಜ್ಞಾನಾವರಣೀಯ ಅನ್ನೋದನ್ನು ಒಂದು ಕರ್ಮ ಇದೆ. ಅವಧಿ ಜ್ಞಾನಾವರಣೀಯ, ಮನಃಪರ್ಯಾಯ ಜ್ಞಾನಾವರಣೀಯ, ಶ್ರುತ ಜ್ಞಾನಾವರಣೀಯ, ಮತಿ ಜ್ಞಾನಾವರಣೀಯ, ಇವೇನದವಲ್ಲ ಈ 4 ಕರ್ಮಗಳದ್ದ ಸರ್ವಥಾ ಸರ್ವಘಾತಿದ್ದು ಉದಯ ಇರುವುದಿಲ್ಲ. ಒಂದೇ ಕರ್ಮದ ಯಾವ ಕೇವಲ ಜ್ಞಾನಾವರಣೀಯ ಇದೆಯಲ್ಲ ಅದರದೇ ಸರ್ವಥಾ ಉದಯ. ನಮಗೆ ಯಾವ ಜ್ಞಾನಾವರಣೀಯದ ಉದಯ ಇದೆ ಮತ್ತು ಯಾವ ಜ್ಞಾನಾವರಣೀಯದ ಕ್ಷಯೋಕ್ಷಮ ಇದೆ ಹೇಳ್ರಿ ಇವಾಗ. ಮತ್ತು ಅವಧಿ ಜ್ಞಾನದ್ದನ್ನು ಪೂರ್ಣ ನಮಗೆ ಉದಯ ಇದೆ ಇಲ್ಲ, ಅವಧಿ ಜ್ಞಾನಾವರಣದ್ದು ಉದಯ ಇದೆ ರೀ ಅಂಥೇಳಿ ಅವಧಿ ಜ್ಞಾನ ನಮಗೆ ಸ್ವಲ್ಪ ಕೂಡ ಇಲ್ಲ. ಮನಃಪರ್ಯಾಯ ಜ್ಞಾನಾವರಣೀಯ ಕರ್ಮದ ಪೂರಾ ಉದಯ ಇದೆ ರೀ ಸರ್ವಘಾತಿಗಳಂತ ಅಂಥೇಳಿ ನಮಗೆ ಮನಃಪರ್ಯಾಯ ಜ್ಞಾನ ಕೇವಲ ಜ್ಞಾನಾವರಣೀಯದ್ದಂತೂ ಸಮಸ್ತ ಸಂಸಾರಿ ಜೀವರುಗಳಿಗೆ ಸರ್ವಘಾತಿ ಸ್ಪರ್ಧಕಗಳದ್ದನ್ನ ಉದಯ ಇದೆ. ಆದರೆ ಮತಿಶ್ರುತ ಜ್ಞಾನಾವರಣೀಯದ್ದ ಕ್ಷಯೋಪಶಮವೇ ಪ್ರತಿಯೊಂದು ಜೀವದ್ದು ಇದೆ ರೀ ಸಂಸಾರಿ ಜೀವ. ಅವಧಿ ಜ್ಞಾನ ಇರುವೆಳೆದೊಳಗೂ ಕೂಡ, ಮನಃಪರ್ಯಾಯ ಜ್ಞಾನ ಇರುವೆಳೆದೊಳಗೂ ಕೂಡ ಮತಿಶ್ರುತ ಜ್ಞಾನದ ಕ್ಷಯೋಕ್ಷಮನ ಇರ್ತದೆ. ಮತಿಶ್ರುತ ಜ್ಞಾನಾವರಣೀಯ ಒಂದು ಸ್ವಲ್ಪ ತಿಳಿತಂದ್ರೆ 5 ಭೇದದವಲ್ಲ ಜ್ಞಾನಾವರಣೀಯ ಕರ್ಮದ್ದು. ಅವುಗಳಲ್ಲೇ ಸರ್ವಥಾ ಜ್ಞಾನಾವರಣೀಯ ಕರ್ಮದ ಉದಯ ಇರುವುದಿಲ್ಲ, ಜ್ಞಾನಾವರಣೀಯ ಕರ್ಮದ ಸರ್ವಥಾ ಉದಯ ಇರುವುದಿಲ್ಲ, ಕ್ಷಯೋಪಶಮವೇ ಇರ್ತಿದೆ ಅಂಥೇಳಿ ಜ್ಞಾನ ಸರ್ವಥಾ ಅಭಾವ ಇರುವುದಿಲ್ಲ ಯಾವ ಜೀವದಲ್ಲೇ. ಜ್ಞಾನ ಪ್ರಕಟನೆ ಇಲ್ಲ ಅಂಥ ಜೀವ ಯಾವುದೂ ಇಲ್ಲ. ಅದು ಕರ್ಮದ ಕಾರಣದಿಂದ, ಜೀವದ ಸ್ವಭಾವದ ಕಾರಣದಿಂದ. ಸ್ವಭಾವದ ಕಾರಣದಿಂದ ಅಂದ್ರೆ ಏನು? ಯಾವುದರ ಸ್ವಭಾವ ಇದೆಯೋ ಅದರದ ಸರ್ವಥಾ ಅಭಾವ ಯಾವ ಕಾಲದೊಳಗೂ ಇರುವುದಿಲ್ಲ. ಯಾವ ವಸ್ತುವಿಂದ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದ ಸರ್ವಥಾ ಅಭಾವ ಯಾವ ಕಾಲದೊಳಗನೂ ಇರುವುದಿಲ್ಲ. ಹಾಗಾದರೆ ಇಲ್ಲಿ ತಾತ್ಪರ್ಯ ಏನ? ಜೀವದ ಸ್ವಭಾವ ಜ್ಞಾನ ಇದೆ, ಜ್ಞಾನದ ಅಭಾವ ಯಾವಾಗೂ ಆಗುವುದಿಲ್ಲ. ಸರ್ವಥಾ ಅಭಾವ ಅಂತ ಹೇಳಿದ್ರೆ ಅಭಾವಂತೂ ನಮಗೆ ಇದೆ. ಯಾವುದರ ಅಭಾವ ಇದೆ? ಸಮ್ಯಕ್ ಮತಿಶ್ರುತ ಜ್ಞಾನ ಇದಾವೆ, ಆದರೆ ಸಮ್ಯಕ್ ಇಲ್ಲ. ಸಮ್ಯಕದ ಇನ್ನೂ ಜನ್ಮಕ್ಷಣ ಇಲ್ಲ. ಆ ಸಮ್ಯಕದ ಜನ್ಮಕ್ಷಣ ಯಾವಾಗ ಬರ್ತಿದೆಯೋ ಆವಾಗ ಅದು ಸ್ವಯಮೇವ ಎಲ್ಲ ಆವರಣಗಳನ್ನು ಮೀರಿ ಪ್ರಕಟ ಆಗ್ತಿದೆ. ಅಲ್ಲಿ ಉಪದೇಶ ಇರ್ತಿದೆ, ಆ ಕಡೆ ರುಚಿ ಇರ್ತಿದೆ, ದೇವಶಾಸ್ತ್ರ ಗುರುವಿನ ಕುರಿತು ಆದರದ ಭಾವ ಇರ್ತಿದೆ, ಪೂಜ್ಯತೆಯ ಭಾವ ಇರ್ತಿದೆ. ಆದರೆ ಅದಾವುದರಿಂದನೂ ಅದು ಪ್ರಕಟ ಆಗುವುದಿಲ್ಲ. ಅದರ ಜನ್ಮ ಕ್ಷಣ ಯಾವಾಗಿದೆಯೋ ಆಗ ಪ್ರಕಟ ಆಗ್ತಿದೆ. ಅದನ್ನೇ ಅಲ್ಲಿ ಹೇಳಿದ್ರು, ಉತ್ಪಾದದೊಳಗೆ ಉತ್ಪಾದ ವ್ಯಾಪ್ತ ಇದೆ, ಉತ್ಪಾದದೊಳಗೆ ಧ್ರುವಕ್ಕೆ ಒಂದು ಸ್ವಲ್ಪ ಕೂಡ ಸ್ಥಳಾವಕಾಶ ಇಲ್ಲ. ಅರೆ ಈ ಸಿದ್ಧಾಂತದ ಮಾತುಗಳನ್ನ ಅತ್ಯಂತ ರುಚಿಪೂರ್ವಕ ಸಮಯದ ಪ್ರಜ್ಞೆಯನ್ನು ಮರೆತು ಕಲಿತುಕೊಂಡ್ರೆ ಬರ್ತವೆ. ಏನ್ ಹೇಳ್ತು? ಅತ್ಯಂತ ರುಚಿಪೂರ್ವಕ ಮತ್ತು ಸಮಯದ ಪ್ರಜ್ಞೆಯನ್ನು ಮರೆತು ಕೂತರನ ಅವು ಬರ್ತವೆ. ಇನ್ನು ಅದು ಮಾಡೋದಿದೆ, ಇದು ಮಾಡೋದಿದೆ, ಅಲ್ಲಿ ಹೋಗೋದಿದೆ, ಅವನ ಜೊತೆ ಅಪಾಯಿಂಟ್ಮೆಂಟ್ ಇದೆ, ಆ ವ್ಯಕ್ತಿ ಬರವಿದ್ದಾನೆ, ಇಲ್ಲಿ ಈ ಕೆಲಸ ಇದೆ. ಇವು ಬುದ್ಧಿಯೊಳಗ ಅಬುದ್ಧಿಪೂರ್ವಕ ಕೂಡ ಇದ್ರನು ಶಬ್ದ ಏನು ಹೇಳ್ತು? ಬುದ್ಧಿಯೊಳಗ. ಆದ್ರೆ ಅಬುದ್ಧಿಪೂರ್ವಕ ಕೂಡ ಇದ್ರ ಅಲ್ಲಿ ನಮಗೆ ತತ್ವ ಅಥವಾ ಈ ಸಿದ್ಧಾಂತದ ಮಾತುಗಳ ತಿಳಿದು ಬರ್ತದೆ. ಸಿದ್ಧಾಂತದ ಮಾತು ಎಲ್ಲಿ ತನಕ ತಿಳಿದು ಬರುವುದಿಲ್ಲ, ಅಲ್ಲಿ ತನಕ ಇವನಿಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಯಾವ ಉಪಾಯನೂ ಇವನ ಕೈಗೆ ಬರುವುದಿಲ್ಲ.
ಸಿದ್ಧಾಂತದ ಮಾತು. ಅರೇ ಉತ್ಪಾದ ವ್ಯಯ ಧ್ರುವಯುಕ್ತಂ ಸತ್ ಸದ್ರವ್ಯ ಲಕ್ಷಣಂ. ಸತ್ತದೊಳಗ ಮೂರು ಅದಾವ. ಮೂರು ಇದ್ರೂ ಉತ್ಪಾದದೊಳಗೆ ಧ್ರುವ ಇಲ್ಲ, ಉತ್ಪಾದದೊಳಗೆ ವ್ಯಯ ಇಲ್ಲ, ಧ್ರುವದೊಳಗೆ ಉತ್ಪಾದ ಇಲ್ಲ, ಧ್ರುವದೊಳಗೆ ವ್ಯಯ ಇಲ್ಲ, ವ್ಯಯದೊಳಗೆ ಉತ್ಪಾದ ಇಲ್ಲ, ವ್ಯಯದೊಳಗೆ ಧ್ರುವ ಇಲ್ಲ. ನೀ ಧ್ರುವ ಇದ್ರೆ ಇರಪ್ಪ, ನೀ ಉತ್ಪಾದ ಇದ್ರೆ ಇರ, ನೀ ಇದ್ರೆ ಇರು. ಇಷ್ಟು ಕೂಡ ಅದರ ಕಡೆಗೆ ಅದರ ಸತ್ತಾದ ಸ್ವೀಕಾರ ಮಾಡ್ಲಿಕ್ಕೆ ಅದು ತಯಾರಿಲ್ರಿ. ಯಾವುದು ವ್ಯಯ ಆಗೋದಿದೆಯಲ್ಲ ಆದ್ರೆ ಅದು ತನ್ನ ಪಾಡಿಗೆ ವ್ಯಯ ಸ್ವರೂಪ ಇದೆ. ಅದಕ್ಕೆ ಈ ದ್ರವ್ಯಗುಣ ಪರ್ಯಾಯದ ಉತ್ಪಾದವೇ ಧ್ರುವದ ಎಲ್ಲಿವರೆಗೆ ಸ್ಪಷ್ಟತೆ ನಮ್ಮ ಜ್ಞಾನದೊಳಗ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಜ್ಞಾನ ಮಹಿಮಾನ್ವಿತ ಆಗುವುದಿಲ್ಲ. ಯಾವ ಜ್ಞಾನದೊಳಗ ಸಿದ್ಧಾಂತದ ಅರೆ ಇವು ಎರಡೇ ಮಾತ್ರೆ. ಏನ ಉತ್ಪಾದವೇ ಧ್ರುವದ ಒಂದು ವಿಭಾಗ, ದ್ರವ್ಯಗುಣ ಪರ್ಯಾಯದ ಒಂದು ಅಂಥೇಳಿನ ಹೇಳಿದ್ರು. ದ್ರವ್ಯ ಅಂದ್ರೆ ಏನ, ಗುಣ ಅಂದ್ರೆ ಏನ, ಪರ್ಯಾಯ ಅಂದ್ರೆ ಏನ ಜೈನರಿಗೆ ಗೊತ್ತಿಲ್ಲ ಅಂಥೇಳಿ ಸಮಯ ಪ್ರವಚನ ಸಾರದೊಳಗೆ ಪ್ರಸಿದ್ಧ ಎಂಬತ್ತನೇ ಗಾತೆ. ಅರಹಂತರನ್ನು ಯಾರ ದ್ರವ್ಯದಿಂದ ತಿಳಿತಾರೋ, ಗುಣದಿಂದ ತಿಳಿತಾರೋ, ಪರ್ಯಾಯದಿಂದ ತಿಳಿತಾರೋ ಅವರು ನಿಜಾತ್ಮನನ್ನು ತಿಳಿತಾರೆ. ಅರಹಂತರನ್ನು ದ್ರವ್ಯಗುಣ ಪರ್ಯಾಯದಿಂದ ತಿಳಿದ ನಂತರ ಅವರಿಗೆ ತಮ್ಮ ಆತ್ಮ ತಿಳಿದು ಬರುವುದಿಲ್ಲ. ಹೀಗೆ ಸಾಧ್ಯನೇ ಇಲ್ಲ. ಯಾರಿಗೆ ತಮ್ಮ ಆತ್ಮ ತಿಳಿದು ಬಂದಲ್ಲ ಅವರಿಗೆ ಮೋಹ ಉಳಿಯುವುದು ಸಾಧ್ಯ ಅಲ್ಲ, ಅವರಿಗೆ ಮೋಹ ಉಳಿಯೋದು ಸಾಧ್ಯ. ಹೀಗೆ ತಾದಾತ್ಮ್ಯತೆ ಇದೆ. ಯಾರ ಅರಹಂತ ಭಗವಂತರನ್ನ ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ ತಿಳಿದ್ದಾರೋ ಅವರ ತಮ್ಮನ್ನ ತಾವು ತಿಳಿಯದೇ ಉಳಿಯೋದು ಸಾಧ್ಯವಿಲ್ಲ. ಮತ್ತು ಯಾರ ತಮ್ಮನ್ನ ತಾವು ತಿಳಿತಾರೆ ನೋಡ್ರಿ, ಇದು ಅದಕ್ಕಿಂತ ಮಹತ್ವಪೂರ್ಣ ಮಾತಿದೆ. ಯಾರ ತಮ್ಮನ್ನ ತಾವು ತಿಳಿದಾರಲ್ಲ ಅವರದ ಮೋಹ ನಾಶ ಆದಲ್ದ ಉಳಿಯೋದು ಸಾಧ್ಯ ಇಲ್ಲ. ಅರ್ಥಾತ್ ಅವರ ಮೋಹ ನಾಶ ನಿಯಮದಿಂದ ಆಗೋದು. ಹಾಗಾದರೆ ಈಗ ಉಲ್ಟಾ ಬರ್ರಿ, ಮೋಹನಾಶ ಮಾಡೋದಿದೆ ನಮಗಿಲ್ಲ, ಮೋಹನಾಶ ಮಾಡೋದಿದೇನಿಲ್ಲ ಅಂದ್ರೆ ಏನ? ನೀವು ಮಾಡೋದಿದೆ ಅಂದ್ರೆ ಹೌದು, ನೀವು ಹಂಗಂದ್ರೆ ಹಂಗ. ಮೋಹನಾಶ ಮಾಡೋದಿದೆಯೋ ಅಥವಾ ಇಲ್ರಿ? ಮೋಹ ಇದು ದುಃಖದ ಕಾರಣ ಇದೆ ಅನ್ನೋದ್ರ ಸ್ವೀಕಾರ ಇದೇನಿಲ್ರಿ. ಲೌಕಿಕದೊಳು ಕೂಡ ಎಷ್ಟು ಮಾತಾಡ್ತಾರೆ, ಮೋಹ ಭಾಳ ಕೆಟ್ಟ ಅಂತೀವೇನಿಲ್ರಿ. ಅಂದ್ರೆ ಕೆಟ್ಟ ಯಾವುದಿದೆಯೋ ಅದನ್ನ ನಾಶ ಮಾಡೋದಿದೇನಿಲ್ಲ. ನಾಶ ಮಾಡುವಂಥ ಅವಕಾಶ ಇದು ಸುಂದರ ಅವಕಾಶ ಇದೆ ಮನುಷ್ಯ ಪರ್ಯಾಯ. ಮೋಹನಾಶ ಮಾಡೋದಿದೇನಿಲ್ಲ, ಮಾಡೋದಿದೆ. ಹಾಗಾದ್ರೆ ಎಲ್ಲಿದೆ? ಯಾವ ಶಸ್ತ್ರದಿಂದ, ಯಾವ ಬಂದೂಕದ ಗುಂಡದಿಂದ ಅದನ್ನ ನಾಶ ಮಾಡೋದ? ಯಾವುದರಿಂದ ಮೋಹನಾಶ ಆಗ್ತಿದೆ? ತನ್ನನ್ನ ತಾನು ತಿಳಿಯೋದ್ರಿಂದ. ತನ್ನನ್ನ ತಾನು ಹೇಗೆ ತಿಳಿಯೋದ? ಹೇಗೆ ತಿಳಿಯೋದು? ಯಾರ ನಿನ್ನ ಆರಾಧ್ಯ ದೇವದರಲ್ಲ ಅವರನ್ನ ದ್ರವ್ಯಗುಣ ಪರ್ಯಾಯದಿಂದ ತಿಳಿದಿ. ಯಾಕಂದ್ರೆ ದಿನನಿತ್ಯವೂ ಪ್ರಥಮ ಕಾರ್ಯ ಯಾವುದಿದೆ ರೀ? ದೇವದರ್ಶನ. ಯಾವುದೇ ಒಂದು ನಿನ್ನ ಹೇಳಿದ ಪ್ರಕಾರನ ಕುಲ ಪರಂಪರಾನುಸಾರ ನಮ್ಗೆ ನಮ್ಮ ಕುಲದ ಯಾವ ದೇವಿದ ಅವೇನ ಯಾವುದೇ ಒಂದು ಅರೆ ದೇವನ್ನೋ ಶಬ್ದ ಯಾವನಿಗೆ ಅನ್ವಯಿಸಿದೆಯೋ ಆ ದೇವ. ವಾಚ್ಯ ಯಾರಿಗೆ ಅನ್ವಯಿಸ್ತಿದೆ, ವಾಚಕ ಯಾರಿಗೆ ಅನ್ವಯಿಸ್ತಿದೆ ಅದ ಆ ವಾಚ್ಯಕ್ಕನ ಅನ್ವಯಿಸ್ತಿದೆ. ದೇವ ಯಾರ? ದೇವ ಶಬ್ದ ಯಾರಿಗೆ ಅನ್ವಯಿಸ್ತಿದೆಯೋ ದೇವ ಶಬ್ದ ರೂಪದ ವಾಚಕ ಯಾವ ದೇವ ವಾಚ್ಯನ ಸಲುವಾಗಿ ಇದೆಯೋ ಆ ದೇವನನ್ನ ನಾವು ಬೆಳಿಗ್ಗೆ ನೋಡ್ತೇವೆ, ನಮಿಸ್ತೇವೆ, ವಂದನೆ ಮಾಡ್ತೇವೆ, ಮಸ್ತಕ ಮಣಿಸ್ತೇವೆ, ಶರಣಾಗತ ಆಗ್ತೇವೆ, ಉತ್ತಮ ಅಂತ ಹೇಳಿ ತಿಳಿತೇವೆ, ಮಂಗಲ ಅಂತ ಹೇಳಿ ತಿಳಿತೇವೆ. ಅವರನ್ನು ದ್ರವ್ಯ ಗುಣ ಪರ್ಯಾಯದಿಂದ ತಿಳಿಯುವ ದರ್ಶನ ಪಾಠ ಅಂದಿದ್ರೆ ಇಲ್ಲ, ಅನ್ಬೇಕಾಗಿಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಅಥವಾ ಈ ಸನ್ನಿವೇಶದ ಪ್ರಕಾರ ದರ್ಶನ ಪಾಠ ಅನ್ಬೇಕಾಗಿಲ್ಲ. 9 ಬಾರಿ ನಮೋಕಾರ ಮಂತ್ರ ಜಪ ಮಾಡಲೂ ಬೇಕಾಗಿಲ್ಲ. ಅಕ್ಷತೆ ಡಬ್ಬಿ ಒಯ್ದ ಅಕ್ಷತೆ ಹಾಕದೇ ಇದ್ರೂ ಚಿಂತೆ ಇಲ್ಲ. ಹಾಕಬೇಕೇನು? ಎಲ್ಲ ಕೃತಕ್ಕಿದೆ ರೀ ನಮ್ದ. ಹಾಕದೇ ಇದ್ರೂ ಚಿಂತೆ ಇಲ್ಲ.
ಆದ್ರ ಆ ಎದುರಿಗೆ ಯಾವ ತ್ರಿಲೋಕ ಪೂಜ್ಯ ಪ್ರಭು ಭಗವಾನ್ ಅರಹಂತ ದೇವ್ ಜಿನೇಂದ್ರ ದೇವ್ ವೀತರಾಗಿ ಸರ್ವಜ್ಞ ಪ್ರಭು ವಿರಾಜಮಾನಿದ್ದಾರೋ ಅವರನ್ನ ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ ತಿಳಿಯೋದು ಅವರನ್ನ ತಿಳಿದ ನಂತರ ತನ್ನ ತಿಳಿಯೋದೇನ್ರಿ? ಇವು ಮೂರೀಗ ಕ್ರಮ ಹೇಳ್ತಲ್ಲ. ಅರ್ಹಂತರನ್ನು ಯಾರು ದ್ರವ್ಯಗುಣ ಪರ್ಯಾಯದಿಂದ ತಿಳಿತಾರೋ ಅವರ ನಿಯಮದಿಂದ ತಮ್ಮನ್ನ ತಾವು ತಿಳಿತಾರೆ. ಯಾರು ತಮ್ಮನ್ನ ತಾವು ತಿಳಿತಾರೋ ಅವ್ರ ಮೋಹ ನಿಯಮದಿಂದ ನಾಶ ಆಗ್ತಿದೆ. ಹಾಗಾದ್ರೆ ಇದಕ್ಕೆಲ್ಲ ಕ್ರಮ ಇದೆಯೋ ಅಥವಾ ಏಕಕಾಲದೊಳಗದೆಲ್ಲ ಆಗ್ತಿದೆ? ಅರೆ ಕಥನಕ್ಕೆ ಕ್ರಮ ಇದೆ ರೀ, ಕಥನಕ್ಕೆ ಕ್ರಮ ಇದೆ. ಆದರೆ ಕಾರ್ಯ ಆಗುವ ಸಲುವಾಗಿ ಕ್ರಮ ಇಲ್ಲ. ಅರ್ಹಂತರನ್ನ ದ್ರವ್ಯದಿಂದ ಗುಣದಿಂದ ಪರ್ಯಾಯದಿಂದ ಭೇದ ಮಾಡಿ ಹೇಳಿದ್ರೆ ಅರ್ಹಂತರನ್ನ ತಿಳಿನಿ, ಅರ್ಹಂತರನ್ನ ತಿಳಿ, ಅರ್ಹಂತರನ್ನ ತಿಳಿ. ನಾ ತಿಳಿದಿನ ಯಾವಾಗ ನಿನ್ನನ್ನು ನೀ ತಿಳಿದಿ ಅಂತಂದ್ರ, ಯಾವಾಗ ನಿನ್ನ ಮೋಹ ನಾಶ ಆಯ್ತು ಅಂತಂದ್ರ. ಇಲ್ಲಿ ಒಂದು ಮೋಹ ನಾಶ ಆಗಿದೆ ರೀ. ಯಾವೊಂದು ಯಾವೊಂದು ಮೋಹ ನಾಶ ಆಗಿದೆ? ಯಾವ ಭೋಗಿಸ್ತಾ ಇದ್ದಾನೋ ಅದ್ರ ಕರ್ಮ ಬಂಧ ಆಗ್ತಾ ಇಲ್ಲಲ್ಲ, ಅವನು ಮೋಹ ನಾಶ. ಭೋಗಿಸ್ತಾ ಇದ್ದಾನೆ, ಆದ್ರೆ ಜ್ಞಾನಾವರಣಾದಿಗಳು ಬಂಧ ಇಲ್ಲ. ಅರ್ಥಾತ್ ಯಾವುದು ಬಂಧರಹಿತ ಸತ್ತಾದೊಳಗಿನ ಕರ್ಮ ಹೊರಟು ಹೋಗ್ತಿದೆಯೋ ಅದಕ್ಕೆ ನಿರ್ಜರೆ ಅಂತಾರೆ. ಬಂಧರಹಿತ, ಬಂಧ ಆಗ್ತಾ ಇಲ್ಲ, ಅದರ ಸತ್ತಾದೊಳಗಿಂದ ಹೋಗ್ತಾ ಇದೆ. ಅದು ಹೋಗುವ ಸಲುವಾಗಿ ನಿಜವಾಗಿ ಯಾವ ಮಲಿನ ಭಾವ ಕೂಡ ಅಡ್ಡಿ ಮಾಡುವುದಿಲ್ಲ. ಇದು ಈಗ ಈ ವಚನದಲ್ಲಿರುವಂತಹ ಸಿದ್ಧಾಂತ ರೀ. ಏನ? ಸತ್ತಾದೊಳಗಿಂದ ಯಾವುದೇ ಜೀವದ ಕರ್ಮ ಹೊರಟು ಹೋಗುವ ಸಲುವಾಗಿ ಸ್ಥಿತಿ ಪೂರೈಸಿ ಹೊರಟು ಹೋಗುವವು ನನಗೆ ಇದಾಗದು ಹರ್ಷ ಶೋಕ. ಕರ್ಮ ಸ್ಥಿತಿ ಪೂರ್ಣ ಮಾಡಿ ಹೋಗ್ತಿರ್ತಿದೆಯಲ್ಲ, ಆ ವೇಳೆದೊಳಗೆ ನೀನು ಬೇಕಾದಷ್ಟು ಮಲಿನ ಭಾವ ಮಾಡ. ಏನು ಹೇಳಿತು? ಮಲಿನ ಭಾವ ಮಾಡ. ಆದ್ರೆ ಅದು ಹೋಗೋದನ್ನು ಬಿಟ್ಟು ನಿಂತುಕೊಳ್ಳುವುದಿಲ್ಲ. ವಿಷಯ ತಿಳಿಬೇಕ್ರಿ. ನೀನು ಬೇಕಾದಷ್ಟು ಮಲಿನ ಪ್ರತ್ಯಕ್ಷ ಕೊಲೆ ಮಾಡು. ವೀತರಾಗ ಭಗವಂತರ ಮಾತಿನ ಪ್ರತ್ಯಕ್ಷ ವಿರೋಧ ಮಾಡ. ಅವೇನು ಹೇಳ್ತಾನೆ? ಮರೀಚಿ ಮಾಡಿದೇನಿಲ್ರಿ, ನಾನು ಹೇಳ್ತೇನೆ ಕೇಳ್ರಿ ಅಂತ ಹೇಳ್ತ. ಆದಿನಾಥ ನಮ್ಮ ತಾತ ಏನು ಹೇಳ್ತಾನೆ? ನಾನು ಹೇಳ್ತೇನೆ, ಅದ ಸತ್ಯ. ಮತ್ತೆ ಅಲ್ಲಿ ಜನ ಎಷ್ಟ್ರಿ? ಅಲ್ಲಿ 5 ಲಕ್ಷ, ಇಲ್ಲಿ 20 ಲಕ್ಷ ರೀ. ಆದಿದೇವನ ಇಂದ್ರ ನಿರ್ಮಿತ ಸಮವಸರಣದೊಳಗ 5 ಲಕ್ಷ, ಮತ್ತು ಮರೀಚಿಯ ಧರ್ಮಸಭೆಯೊಳಗ 20 ಲಕ್ಷ ರೀ. ಅಂದ್ರ ಇಲ್ಲಿ ನನಗೆ ಸಿದ್ಧಾಂತ ಏನು ಹೇಳುವುದಿದೆ ಅಂತಂದ್ರ, ಸ್ಥಿತಿ ಪೂರ್ಣ ಮಾಡಿ ಸತ್ತಾದೊಳಗಿಂದ ಯಾವ ಜೀವದ ಕರ್ಮ ಹೋಗುವ ವೇಳೆದೊಳಗೆ ಜೀವ ಎಂಥದೇ ಮಲಿನ ಮಾಡಿದ್ರೂ ಅದು ಹೋಗುವುದನ್ನು ಬಿಟ್ಟು ನಿಲ್ಲುವುದಿಲ್ಲ. ಹೋಗೋದು ಹೋಗ್ತಾನೆ ಇರ್ತಿದೆ. ಹಾಗಾದ್ರೆ ಮಲಿನ ಭಾವ ನಿರ್ಮಲ ಭಾವದ ಸಂಬಂಧ ಯಾವುದರ ಜೊತೆಗೆ? ಬರಬೇಕಾದಂಥ ಕರ್ಮದ ಜೊತೆಗೆ. ಗೆಲ್ಲೋದು ಯಾವುದಕ್ಕಂತರೂ? ಸತ್ತಾದೊಳಗಿನ ತೆಗೆದು ಹೊರಗೆ ಹಾಕೋದಕ್ಕೋ ಏನು ಬರಗೊಡದೇ ಇರೋದಕ್ಕೆ? ಬರಗೊಡದೇ ಇರೋದು ಅದು ಧರ್ಮ ಇದೆ. ಆ ಧರ್ಮವನ್ನ ಜಿನೇಂದ್ರ ಪ್ರಭು ಹೇಳಿದ್ದಾರೆ. ಆ ಮಾತನ್ನು ಕೇಳುವಂಥ ಮಹಾಭಾಗ್ಯ ನನ್ನ ಜೀವನದೊಳಗೆ ಬಂತು.